Any mantra is complete when it has Rakara and Makara. It is one of the Veda Sutras. So, Rakara and Makara. So, the closest mantra, the complete and the shortest mantra is Rama because it has both Rakara and Makara. Ra ಏನು ಮಾಡುತ್ತೆ ನಿನ್ನ ignorance-ನ ಬರ್ನ್ ಮಾಡಿ ಮಾ ಅನ್ನುವ ಪರಮಾನಂದ, ಆತ್ಮಾನಂದ, ಸ್ವಾತ್ಮಾನಂದ, ಸಚ್ಚಿದಾನಂದ ಏನಾದ್ರು ನಿಜತತ್ವ ಅದನ್ನ ಬೋಧನೆ ಮಾಡುತ್ತೆ ಮಕಾರ. ಸೊ ರಾಮ ಇಸ್ ದ ಮೋಸ್ಟ್ ಹೈಯೆಸ್ಟ್ ಅಂಡ್ ದ ಮೋಸ್ಟ್ ಎಲೀಟ್ ಫಾರ್ಮ್ ಆಫ್ ಮಂತ್ರ ಅಂತ ಹೇಳ್ಬೋದು. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ. ಸೊ ಇದು ಮೊದಲನೇ ಪ್ರಶ್ನೆ. ನಾರದ ಬಂದ್ಬಿಟ್ಟು ಬ್ರಹ್ಮದೇವರು ಕೇಳ್ತಾನೆ, do you know any human with these 16 qualities? 16th quality is the one who has risen from the control of time. It's told that when Sita was found, Sita did not, it is in Valmiki Ramayana itself it's mentioned that Agyovaga, he didn't come across it. Sita rose from the ground. So the rising is what? Kundalini Shakti. So Sita is looked as Tripura Sundari herself. She's Ayonija. She's Shakti. ಹಾಯ್ ಹಲೋ ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಇವತ್ತಿನ ಸಂಚಿಕೆ ಒನ್ ಆಫ್ ದ ಮೋಸ್ಟ್ ಸ್ಪೆಷಲ್ ಅಂಡ್ ಡಿಫ್ರೆಂಟ್ ಎಪಿಸೋಡ್ ಅಂತಾನೆ ಹೇಳ್ಬೋದು. ರೀಸನ್, ಅಕ್ರಾಸ್ ಜನರೇಷನ್ಸ್, ಅಕ್ರಾಸ್ ಕಲ್ಚರ್ಸ್, ಅಕ್ರಾಸ್ ಸೆಂಚುರೀಸ್, ಯುಗಗಳು ಬದಲಾಗತ್ತೆ, ಕಾಲಗಳು ಬದಲಾಗತ್ತೆ, ಆದರೆ ಕೆಲವ್ರ ಹೆಸರು ಮಾತ್ರ ಇನ್ನು ನಮ್ಮ ಮನಸ್ಸಿಂದ ಬದಲಾಗಕ್ಕೆ ಸಾಧ್ಯನೇ ಇಲ್ಲ ಅಥವಾ ಮಾಸಕ್ಕೂ ಸಾಧ್ಯ ಇಲ್ಲ. ಅಂತ ಒಂದು ಹೆಸರು ಅಂತ ಯಾವುದು ಅಂತ ಯೋಚನೆ ಮಾಡ್ತಾ ಇದ್ರೆ, ಮಾರ್ಚ್ 26ನೇ ತಾರೀಕು ಇವತ್ತು ನೋಡ್ತಾ ಇರೋಂಥ ಎಲ್ಲರಿಗೂ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ರಾಮನವಮಿ ಅಂದಮೇಲೆ ರಾಮನ್ ಬಗ್ಗೆ ಯಾಕೆ ಒಂದು ವೈ ನಾಟ್ ಎಪಿಸೋಡ್ ಮಾಡಬಾರ್ದು ಅಂತ ನನಗನ್ನಿಸ್ತು. ಆದರೆ ಇವತ್ತು ತುಂಬ ಎಕ್ಸ್ಟ್ರಾ ಸ್ಪೆಷಲ್ ಏನಂದರೆ ಒಂದು ಜೆನ್ಜಿ ಸ್ಪೆಷಲ್ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀನಿ. ಐ ಹ್ಯಾವ್ ದ ಪ್ರಾಡಿಜೀಸ್ ಇನ್ ದ ಹೌಸ್. ಎಸ್, ದಟ್ ಈಸ್ ಸ್ಫೂರ್ತಿ. ವೆಲ್ಕಮ್ ಟು ದ ಶೋ. ಅಂಡ್ ಈಶಾನ್ ಕೌಂಡಿನ್ಯ. ನಮಸ್ಕಾರ. ಬೋತ್ ಆಫ್ ಯು ಆರ್ ಲೈಕ್ ದ ಪ್ರಾಡಿಜೀಸ್. ಅವರ ಒಂದು ಕ್ಷೇತ್ರದಲ್ಲಿ ಆಕ್ಚುಲಿ ಶೋನ ಶುರು ಮಾಡೋಕ್ಕೆ 1 hour ತಗೊಂಡಿದ್ದೀವಿ, ಯಾಕಂದ್ರೆ ಅಷ್ಟು ಮಾತಾಡ್ತಾ ಇದ್ವಿ ವಿಷಯ. ಬಟ್ ಇಬ್ರಿಗೂ ಕೂಡ ರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮಗೆ ಸಹ ರಾಮನವಮಿ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಇವ್ರು ಇಷ್ಟೊಂದು ಫಾರ್ಮಲ್. ಅದೇ ಹೇಳಿದ್ನಲ್ಲ, ಕನ್ನಡದಲ್ಲಿ ಮಾತಾಡ್ಬೇಕು ಅಂದ್ರೆ ಫುಲ್ ಕನ್ನಡನೇ ಬರುತ್ತೆ. ಕನ್ನಡನೂ ಮಾತಾಡಿ, ಇಂಗ್ಲಿಷು ಮಾತಾಡಿ, ನಾವೊಂಥರ ಮಿಲೇಸೂರು ಮೇರಾ ತುಮಾರ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್, ರಾಮ ಅಂತ ಕೇಳಿದ ತಕ್ಷಣ ನಿಮಗೆ ವೈಯಕ್ತಿಕವಾಗಿ ಯಾವ ತರ ಕನೆಕ್ಷನ್ ಇದೆ? ವೈ ಐ ಥಿಂಕ್ ಆಫ್ ರಾಮ, ನನಗೆ ನಮ್ ಅಜ್ಜಿ ನೆನಪಿರ್ತಾರೆ. ಯಾಕಂದ್ರೆ ಪ್ರತಿ ದಿವಸ ಆಕೆ ವಾಲ್ಮೀಕಿ ರಾಮಾಯಣದ ಪಾರಾಯಣ ಮಾಡೋರು. 1 ಸರ್ಗ 2 ಸರ್ಗ 3 ಸರ್ಗ. ಆದ್ರೆ ವಿಜಯದಶಮಿ ಬಂದಾಗ ಪಟ್ಟಾಭಿಷೇಕ ಮಾಡಬೇಕು ಅಂತ 4 ಗಂಟೆ 3 ಗಂಟೆ ಕಾಲ ಕುಳಿತುಕೊಂಡು ಶಿ ವುಡ್ ರೀಡ್. ಅಂಡ್ ದೆನ್ ದ ಬೆಸ್ಟ್ ಪಾರ್ಟ್ ವಾಸ್ ಹರ್ ನಾಟ್ ಜಸ್ಟ್ ರೀಡಿಂಗ್ ಸಮ್ ಸಾಂಸ್ಕ್ರಿಟ್ ವರ್ಡ್ಸ್ ದಟ್ ನೋಬಡಿ ಕೇರ್ಡ್ ಅಬೌಟ್, ಬಟ್ ಆಲ್ಸೋ ಪಾರ್ಟ್ ನಮಗೆ ಕುಳಿತುಕೊಂಡು ರಾತ್ರಿ ಮಲಗಕ್ಕಿಂತ ಮುಂಚೆ ಆ ಕಥೆಗಳೇ ಹೇಳೋದು. ಸೊ ದಿವಸ ಒಂದು ಹೊಸ ಕತೆ. ಬಿಕಾಸ್ ರಾಮಾಯಣದಲ್ಲಿ ಬರೀ ರಾಮನ್ ಕತೆ ಬರದೆ, ಯು ಗೆಟ್ ಸ್ಕಂದ ಸ್ಟೋರಿ, ಯು ಗೆಟ್ ಆಲ್ ರಾಜ ಸ್ಟೋರಿ ಆಫ್ ದಶರಥ ವಂಶ, ಯು ಗೆಟ್ ವಿಶ್ವಾಮಿತ್ರ ಸ್ಟೋರಿ. ಸೊ ಎವ್ರಿ ಡೇ ವಾಸ್ ಸಮಥಿಂಗ್ ನ್ಯೂ. ಅಂಡ್ 1 ವರ್ಷದಲ್ಲಿ ಫುಲ್ ರಾಮಾಯಣ ಮುಗಿದು ಮತ್ತೆ ರಾಮಾಯಣ ಸ್ಟಾರ್ಟ್, ಮತ್ತೆ ರಿಪೀಟ್. ಅಂಡ್ ದೆನ್ ನಾವು ಯಾವುದೋ ಕತೆ ಮರ್ತೋಗಿರ್ತೀವಿ, ಮತ್ತೆ ಹೊಸ ಕತೆ ಬರುತ್ತೆ. ಸೊ ಅದನ್ನ ಕೇಳ್ಕೊಂಡು ರಾಮಾಯಣ ಇಸ್ ಜಸ್ಟ್ ಹೋಮ್. ನನಗೆ ಐ ಥಿಂಕ್ ಮೈ ಫಸ್ಟ್ ಎಕ್ಸ್ಪೋಜರ್ ವಾಸ್ ಮೈ ತಾತ. ಅವರು ಹಿ ಹ್ಯಾಡ್ ಆಲ್ ದ ಬುಕ್ಸ್ ಎಟ್ ಹೋಮ್ ಆ್ಯಂಡ್ ಅವ್ರು ತುಂಬ ಓದೋರು. ಆ್ಯಂಡ್ ಈವನ್ ದೋ ಹಿ ವಾಸಂಟ್ ದ ಮೋಸ್ಟ್ ರಿಲಿಜಿಯಸ್ ಪರ್ಸನ್, ಹಿ ವುಡ್ ಆಲ್ವೇಸ್ ದಿಸ ಅವ್ರಿಗೆ ಏನಾರೋ, if something happy happened, if something sad happened, he would just keep saying Sri Ramachandra Dayanide.
ಎಂಡಲ್ಲಿ ಶ್ರೀರಾಮಚಂದ್ರ ದಯಾನಿದೆ ಭಕ್ತವತ್ಸಲ ಗೋವಿಂದ ಹರೇ ರಾಮ ಸೀತಾರಾಮಚಂದ್ರ ಪ್ರಭು ನಮ್ ಸ್ಫೂರ್ತಿಯನ್ ಕಾಪಾಡಪ್ಪ, ನಮ್ ಸ್ಫೂರ್ತಿಯನ್ ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಓದ್ಸಪ್ಪ, ಆ ತರಾನೇ ನಮ್ ಸ್ಫೂರ್ತಿ ಯಾಕೆ ಇಷ್ಟು ಬೈಸ್ಕೊತಾ ಇದ್ದಾಳೆ, ಸ್ವಲ್ಪ ಅವ್ರಿಗೆ ಹೆಲ್ಪ್ ಮಾಡಪ್ಪ, ಎಲ್ಲಾರ್ಗು ಬುದ್ಧಿ ಕೊಡಪ್ಪ ಅಂತದೇ. ಬಟ್ ಫುಲ್ ಬೈಸ್ಕೊಂತಿದ್ಲಾ? ಹಾ ತುಂಬಾ ಸತಿ. ಹೌದಾ? ವೆರಿ ನಾಟಿನಾ? ಪ್ಲೀಸ್. ಸೊ ಆ ತರ ತಾತ ಯಾವಾಗ್ಲೂ ರಾಮನ್ ಹೆಸರು ತಗೊಳ್ಳೋರು ಮನೇಲೆಲ್ಲ. And after that, I think from the time I started learning Carnatic music, it's been Tyagaraja. So Rama means Tyagaraja and Tyagaraja means Rama to me. Very well So said. nange after that connection established more stronger, I think it's mostly just. When did you start your classical music journey? I think amma sarigama ella ಹೇಳ್ಕೊಟ್ಟಿದ್ದು when I was around 3-4 years old. ಅಮ್ಮ ಹಾಡ್ತಾರಾ? ಅವ್ರ ಬೇಸಿಕ್ಸ್ ಎಲ್ಲ ಹಾಡ್ತಾರೆ. She likes film songs and all of that. So yeah. Okay. ಹಿಂದಿ ಸಾಂಗ್ಸ್ ಕಿಶೋರ್ ಕುಮಾರ್, ಮೊಹಮ್ಮದ್ ರಫಿ ಅವ್ರದೆಲ್ಲ ತುಂಬಾ ಕೇಳ್ತಾ ಆ ಇರೋರು. ಎಕ್ಸ್ಪೋಜರ್ ಇದೆಯಾ? ಹಾ, ಬಿಕಾಸ್ ಆಫ್ ಅಮ್ಮ ಅಂಡ್ ಆಲ್ ಆಫ್ ದಟ್. ಸೊ ಅದರಿಂದ ದ ಡಿವೋಷನಲ್ ಸಾಂಗ್ಸ್ ಆಲ್ಸೋ ಐ ಸ್ಟಾರ್ಟೆಡ್ ಲಿಸ್ನಿಂಗ್ ಬಿಕಾಸ್ ಆಫ್ ಅಮ್ಮ. MS ಅಮ್ಮ ವಿಡಿಯೋಸ್ ಎಲ್ಲ ಹಾಕೋರು ಒಂದೊಂದ್ಸತಿ ಚಿಕ್ಕವಳಿರುವಾಗ. ಸೊ ಅದನ್ನ ಕೇಳಿಸ್ಕೊಂಡು that's how it started. And then I started learning formally when I was around 5 years old, 6 years old. From? ಫಸ್ಟ್ ನಾನು US ಅಲ್ಲಿರುವಾಗ, ಐ ವಾಸ್ ಬಾರ್ನ್ ಇನ್ ಇಂಡಿಯಾ ಇನ್ ಬ್ಯಾಂಗ್ಳೂರ್. ಬಟ್ ಅದಾದ್ಮೇಲೆ US ಹೋಗಿ ಒಂದು ಕಾಂಪಿಟೇಷನ್ಗೆ ಹೋದೆ. ಸೊ ಅಲ್ಲಿ US ಅಲ್ಲಿ ಕಾಂಪಿಟೇಷನ್ ಆದ್ಮೇಲೆ ಅಲ್ಲಿ ಇದ್ದಿದ್ದ ಜಡ್ಜು ಸೆಂಡ್ ಹರ್ ಟು ಮಿ ಅಲ್ ಟೀಚರ್. ಸೊ ಅವರಿಂದ ನಾನು ಫಸ್ಟ್ ಆಕ್ಚುಲಿ ಟೆಕ್ನಿಕಲ್ ಪ್ರಾಪರ್ಲಿ ರಾಮ ಸಾಂಗ್ ಎಲ್ಲ ಕಲ್ತಿದ್ದು. ಮೈ ಫಸ್ಟ್ ಸಾಂಗ್ ವಿತ್ ಹಿಮ್ ವಾಸ್ ಜಾನಕಿ ಜಾನೆ ರಾಮ ಅಂತ ಒಂದು ಹಾಡು. ಅದಾದ್ಮೇಲೆ ಅವ್ರ ಹತ್ರನೇ ಸೆಕೆಂಡ್ ಸಾಂಗ್ ವಾಸ್ ಎನ್ನಗಾನು ರಾಮ ಭಜನ. ಸೊ ಲೈಕ್ ದಟ್ ವಾಸ್ ವೆನ್ ಐ ವಾಸ್ ಲಿಟರಲಿ 5 years old. ಅಂಡ್ ಅದನ್ನ ಇಟ್ಕೊಂಡು ಆಲ್ಬಮು ಮಾಡಿದ್ರು ಸರ್, ಪಾರ್ಥು ಸರ್ ಅಂತ. ಸ್ಫೂರ್ತಿ ಅಂತಾನೆ ಒಂದು ಆಲ್ಬಮ್. ವೆನ್ ಐ ವಾಸ್ 5 years old, ವಿ ರೆಕಾರ್ಡೆಡ್ ಇಟ್ ಇನ್ ಹೈದ್ರಾಬಾದ್. ಸೊ ಅದಾದ್ಮೇಲೆ ಇಂಡಿಯಾಗೆ ಬಂದು ಐ ಸ್ಟಾರ್ಟೆಡ್ ಲರ್ನಿಂಗ್ ಫ್ರಮ್ ಇಲ್ಲಿ ಬೆಂಗಳೂರಲ್ಲಿ ಯಶಸ್ವಿ ಸುಬ್ರಾವ್ ಅಂತ ವೈಲಿನಿಸ್ಟ್, ಅವ್ರ ಹತ್ರ ಕರ್ನಾಟಿಕ್ ಅಫಿಷಿಯಲ್ ಆಗಿ ಕಲಿಯಕ್ಕೆ ಶುರು ಮಾಡಿದ್ದು. ಆಮೇಲೆ ನರಹರಿ ದೀಕ್ಷಿತ್ ಅಂತ ಅವ್ರ ಹತ್ರ ಭಾವಗೀತೆ, ಸುಗಮ ಸಂಗೀತ ಎಲ್ಲ ಕಲಿತೆ. ಅದಾದ್ಮೇಲೆ ಇವಾಗ ಸಿನ್ಸ್ ಐ ವಾಸ್ 9 years old, 10 years old, ಐ ಮೀನ್ ಲರ್ನಿಂಗ್ ಫ್ರಮ್ ವಿದುಷೀಸ್, ರಂಜಿನಿ ಅಂಡ್ ಗಾಯತ್ರಿ. ಸಾಲಿಡ್, ರಾಕ್ ಸಾಲಿಡ್. ಅಂಡ್ ಈಶಾನ್ಗೆ ಎಲ್ಲಿಂದ ಕಂಡಿದ್ದು? ರಾಮ ಅಲ್ಲ, ರಾಮ ಅಲ್ಲ, ಇನ್ ಜನರಲ್ ಇಂಥ ವಿಷಯಗಳನ್ನ ಒಂಥರ ಅಪಾರವಾದಂತ ಜ್ಞಾನ ಬಂದಿದ್ ಯಾವಾಗ? I don't think so. I can call it jnana and all of that. It's just curiosity, alva. It's basically bedtime stories for me. It's always been. It didn't feel like, oh, it is something out of ordinary. It was just so normal for me. Look at deities as people, as personalities, as ಎಷ್ಟೊಂದು. I mean ಅವ್ರು ಒಂದು ದೇವರು ಹಾಗೆ ನೋಡೋದೇ ಇಲ್ಲ. ಬಿಕಾಸ್ ನಾನು ಮಲಗುವಾಗ ಅವ್ರ ಬಗ್ಗೆ ಕೇಳಿದ್ದು, ಊಟ ತಿನ್ನುವಾಗ ದಿವಸ ಒಂದು ಕತೆ. ಇವಾಗ ನಮ್ಮ ಅಜ್ಜಿ ಮನೆ, ಅಮ್ಮನಮ್ಮ ಅವರ ಮನೆ ಹೋದ್ರೆ ಐ ವುಡ್ ಲಿಸನ್ ಟು, ನಮ್ಮ ತಾತ ವುಡ್ ಟಾಕ್ ಅಬೌಟ್ ದಿಸ್ ಮಹಾಭಾರತ ಲಾಟ್. ಅಂಡ್ ಹಿ ವುಡ್ ಟಾಕ್ ಅಬೌಟ್ ದಟ್ ಅರಣ್ಯ ಪರ್ವ ವೇರ್ ದೇರ್ ಇನ್ ಹೈಡಿಂಗ್ ಇನ್ ಆಲ್ ಆಫ್ ದಟ್. ಆ ಕಥೆ ತುಂಬಾ. ಮತ್ತೆ ದ್ರೌಪದಿ ಸ್ವಯಂವರ. ಸೊ ಥಿಂಗ್ಸ್ ಲೈಕ್ ದಿಸ್ ವರ್ ಇಟ್ಸ್ ಜಸ್ಟ್ ವೆರಿ ನಾರ್ಮಲ್. ದೇರ್ ಕ್ಯಾರೆಕ್ಟರ್ಸ್. ಗೋಲ್ಡನ್ ಡಿಯರ್ ಕಥೆ ತುಂಬಾ ಸತಿ ಕೇಳಿ ಹೇಳ್ಸ್ಕೊತಾರೆ. ಹೌದಾ? ಅಂಡ್ ಇದು ನಮ್ ಟಿವಿಲಿ ಹಾಕ್ಬಿಡೋರು ತಾತ ಸಿಡಿಗಳೆಲ್ಲ. ಟು ದ ಎಕ್ಸ್ಟೆಂಟ್ ದಟ್ ವಿ ವಾಚ್ಡ್ ಇಟ್ ಸೋ ಮೆನಿ ಟೈಮ್ಸ್. ಹೈಡ್ ಮಾಡ್ಬಿಡೋರು ತಾತ, ಅವ್ರ ರೂಮ್ ಲಾಕ್ ಮಾಡಿ ಅಷ್ಟು ನೋಡ್ತಾ ಇದ್ವಿ ನಾವು. ಅಷ್ಟು ಸಲ ನೋಡ್ತಿರೋಂಥದ್ದು, ಇದನ್ನು ಹೈಡ್ ಮಾಡ್ತಿದ್ದಾರೆ ಅಂತಂದ್ರೆ ಮೈ ಗಾಡ್. Like we got bored after a point of time. Like that Virata Parva, so I can Banni Marat Kate and all of that. Like, you know, I'm just so used to it. And it just developed that curiosity, and then dance and music happened. So ಅದೊಂದು ಹೊಸ ಒಂದು ಪ್ರಪಂಚ ಅಂತಾನೆ ಹೇಳ್ಬೋದು. Because I remember ಚಿಕ್ಕ ವಯಸ್ಸಲ್ಲಿ ಅಪ್ಪ ಹೇಳೋರು, the easiest way to get to God is through music and art. Absolutely, very well said. And that's somehow that somehow struck so deeply that it's the most easiest way to connect with the divine. So you're obsessed with music then. You're obsessed with dance because so involuntarily, if you're not learning, ಗೊತ್ತಿಲ್ಲ ಭಕ್ತಿ ಗೊತ್ತಿಲ್ಲ ಅಂದ್ರೂ ಆ ಮ್ಯೂಸಿಕಲ್ ಅಷ್ಟು ಆಳ ಇದೆ, ಏನೋ ಒಂದು ಸೆಳಿತಾ ಇರುತ್ತೆ. ರಾಂಗ್ ಆಗಿ ತಗೋಬಾರ್ದು, ಬಟ್ ಐ ಆಲ್ವೇಸ್ ಹೇಟೆಡ್ ಕ್ಲಾಸಿಕಲ್ ಮ್ಯೂಸಿಕ್, ಕರ್ನಾಟಿಕ್ ಕ್ಲಾಸಿಕಲ್ ಮ್ಯೂಸಿಕ್ till 9th ವರೆಗೂ. when I was in class 9 ವರೆಗೂ. ಸೊ ಯಾಕಂತಂದ್ರೆ ನಮ್ಮ ಅಮ್ಮ ಏನಾದ್ರು ಹಾಕಿದ್ರೆ ಅಯ್ಯೋ ಇಟ್ಸ್ ಸೋ ಬೋರಿಂಗ್, ಇಟ್ ಇಸ್ ಸೋ ಬೋರಿಂಗ್. ಐ ವಾಸ್ ಮೋರ್ ಇನ್ಕ್ಲೈನ್ ಟು ದ ಫಿಲ್ಮ್ ಮ್ಯೂಸಿಕ್. ಬಟ್ ಒನ್ಸ್ ನಮ್ಮಮ್ಮ ದಾರಿಲೆಲ್ಲೋ ಹೋಗ್ತಿರ್ಬೇಕಾದ್ರೆ ಒನ್ಸ್ ಲೈಕ್ ಶಿ ಹರ್ಡ್ ಸಮನ್ ಸಿಂಗ್ ಲೈಕ್ ಬಾಲ್ಮುರಳಿ ಸರ್ ಥರ ಹಾಡ್ತಿರೋಂಥದ್ದು ವಾಯ್ಸ್ ಕೇಳ್ತು. ಸೊ ಅವ್ರ ಹತ್ರ ಹೋಗ್ಬಿಟ್ಟು ನಮ್ಮಮ್ಮ ಬಲವಂತವಾಗಿ ನಾನು ಕರ್ಕೊಂಡು ಹೋಗ್ಬಿಟ್ಟು ಇವನಂತ ಅಲ್ಲಿ ಹೋಗ್ಬಿಟ್ಟು ನೀವು ಸಂಗೀತ ಹೇಳ್ಕೊಡ್ಬೇಕು, ಇವ್ನು ಹಾಡ್ತಾನೆ. ದೋ ಚಿಕ್ಕ ವಯಸ್ಸಲ್ಲೆಲ್ಲ ಹಾಕಿರೋರು, ಬಟ್ ಐ ಆಮ್ ಲೈಕ್ ನಾಟ್ ಸೋ ಇಂಟ್ರೆಸ್ಟೆಡ್. ಅಲ್ಲಿ ಸಂಗೀತ ಪಾಠಕ್ಕೆ ಹಾಕಿದ್ರು.
ಸೊ ಸಂಗೀತ ಪಾಠಕ್ಕೆ ಹೋದಾಗ ಯಾಕೆ ಕನೆಕ್ಟ್ ಮಾಡ್ತಿದ್ದೇನೆ, ನನಗೆ ಫಸ್ಟ್ ಕೃತಿನೇ ನಂಗೆ ಅವ್ರು ಹೇಳ್ಕೊಟ್ಟಿದ್ದೆ ಅಂದರೆ ಈ ಸರಳ ವರ್ಷ ಜಂಟಿ ವರ್ಷ ಎಲ್ಲ ಬಂದ್ಬಿಡೋಣ, ಪಿಳ್ಳಾರಿ ಗೀತೆಗಳೆಲ್ಲ ಬಂದಾದ್ಮೇಲೆ ಸೊ ರಾಮ ಭಕ್ತಿ ಸಾಮ್ರಾಜ್ಯಂ ಬಂತು. ಐ ಆಮ್ ಲೈಕ್ ಒಂಥರ ಹಾಡಕ್ ಶುರು ಮಾಡಿದ್ವಿ. ಅಂದ್ರೆ ರಾಮ ಭಕ್ತಿ ಸಾಮ್ರಾಜ್ಯವೇ ಫಸ್ಟ್ ಕೃತಿ, ಡೈರೆಕ್ಟ್ must be so good. They're like, ಇಲ್ಲ ಬೇಡ ಬೇಡ first ರಾಮ ಭಕ್ತಿ ಸಾಮ್ರಾಜ್ಯನೇ. ಸೊ ಅದನ್ನ ಅವ್ರದ್ದು ಎಷ್ಟು ಚೆನ್ನಾಗಿ ಬರ್ಕೊಡೋರು ಗೊತ್ತಾ. ಸೊ ಬರ್ಕೊಡೋರು ನಮ್ಮ ಗುರುಗಳೆಲ್ಲ ಬರೆದು ಎಲ್ಲ ಹಾಡೋದಕ್ಕೆ ಶುರು ಮಾಡಿದೆ. ಲೈಕ್ ಯು ಮೆನ್ಷನ್ಡ್, ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದ್ರೆ ಥ್ರೂ ಮ್ಯೂಸಿಕಲಿ ವೆನ್ ಯು ಸ್ಟಾರ್ಟ್ ಸೀಯಿಂಗ್ ದ ಡೈಟೀಸ್, ಯು ಸ್ಟಾರ್ಟ್ ಸೀಯಿಂಗ್ ಡೈಟೀಸ್ ಇನ್ ಎ ವೆರಿ ಕಂಪ್ಲೀಟ್ಲಿ ಡಿಫ್ರೆಂಟ್ ವೇ. ಈಗ ನಮ್ಗೇನಂದ್ರೆ ಮುಂಚೆ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ದೇವ್ರ ಮನೆಗೆ ಹೋಗ್ತಾ ನಿಂತ್ಕೊಂತ್ಯಾ, ಒಂದು ಶ್ಲೋಕ ಹೇಳು, ನಮಸ್ಕಾರ ಮಾಡು, ಬಾ. ಆ ಬಾಬಾನ ದೇವಸ್ಥಾನಕ್ಕೆ ಹೋಗು. ದೇವಸ್ಥಾನ ವಾಸ್ ಲೈಕ್ ರಿಯಲಿ ಟೈರಿಂಗ್ ಅವಾಗ ಚಿಕ್ಕ ವಯಸ್ಸಲ್ಲಿ. ಲೈಕ್ ಯಾಕೆ ಕ್ಯೂ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಯಾಕೆ ಹೀಗೆ ಮಾಡ್ತಾರೆ. ದಿಸ್ ಯೂಸ್ ಟು ಬಿ definitely, and the crowd and the heat. ಆ ಹೀಟ್, ಸಮ್ಮರ್ I ಹಾಲಿಡೇಸ್ mean that's valid, queue ಅಲ್ಲಿ ನಿಂತ್ಕೊಂಡು. I ಇಟ್ mean ಇಸ್ ಆಲ್ ವ್ಯಾಲಿಡ್. ಬಟ್ ಏನಂದ್ರೆ ಅದ್ರ ಅರ್ಥ Because ಗೊತ್ತಿಲ್ಲ. you don't have the connect, no, you don't know what, why, where, You don't when. have the connect. ನನಗಂತೂ ದೇವರನಾಗ ಗೊತ್ತಿರಲಿಲ್ಲ. ಒನ್ಸ್ ವೆನ್ ಯು ಸ್ಟಾರ್ಟ್ They become accessible. ದಿಸ್ ಇಸ್ ದ ಬೆಸ್ಟ್ ಪಾರ್ಟ್. ದೇವರಾಣಿಗೂ ದೇವ್ರ ಬಗ್ಗೆ ಗೊತ್ತಾಗ್ತಿಲ್ಲ. ಸೊ ನೀ ಹಾಡು ಮೂಲಕ ಆಮೇಲೆ ಹಾಡಿನ ಹಿಂದೆ ಇರುವಂತ ಅರ್ಥಗಳನ್ನ ತಿಳ್ಕೊಳ್ಳೋದಕ್ಕೆ ತುಂಬಾ ಟೈಮ್ ತಗೊಂಡೆ. ಅಂದ್ರೆ ಲೈಕ್ ಮುಂಚೆ ಏನಂದ್ರೆ ಬರೀ ಸ್ವರಗಳ ಮೇಲೆ ಜ್ಞಾನ ಕೊಡುವಂಥದ್ದು ಆತರ. ಐ ಆಮ್ ಶೋರ್ ಯು ವುಡ್ ಹ್ಯಾವ್ ಅಂಡರ್ಗಾನ್ ದಟ್ ಜರ್ನಿ ಅನ್ಸುತ್ತಲ್ಲ. ಬರೀ It's a very devised pedagogy, I would say. It's so beautiful that first, I mean, it is, see, I'll tell you something. It's easy to perhaps get music than bhakti, because bhakti requires Oh, yeah. so much more depth. And if you look at Tyagaraja and so many other saints, ಯಾರು ಸಹ ನಂಗೆ ಇನ್ನ ಭಕ್ತಿ ಕೊಡು ಅಂತ ಕೇಳ್ಕೊಂಡಾರೆ. ಅವ್ರ ಪರ್ಸ್ಪೆಕ್ಟಿವ್ ಅಲ್ಲಿ ಏನಂದ್ರೆ, ದಿವಸದಲ್ಲೂ 24 ಗಂಟೆ ಕಾಲ ಇದೆ, ನಾನು ನಿನ್ ಮುಂದೆ ಕೂತ್ಕೊಂಡಾಗ ಒಂದ್ 2 ಗಂಟೆ ಕಾಲ ಪೂಜೆ ಮಾಡ್ತೀನಿ, ಅವಾಗ ಮಾತ್ರ ನಿನ್ ಬಗ್ಗೆ ನೆನ್ಸ್ಕೊತಾ ಇರ್ತೀನಿ. ಬಟ್ ಆ 22 ಗಂಟೆ ಕಾಲ ನಾನು ವ್ಯರ್ಥ ಮಾಡ್ತಿದ್ದೀನಲ್ವಾ, ನಿನ್ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ವಲ್ಲ, ನಂಗೆ ಭಕ್ತಿ ಕೊಡು ಅಂತಾನೆ ಕೇಳ್ತಾ ಇರ್ತಾರೆ. ಬಿಕಾಸ್ ಭಕ್ತಿ ಸೋ ಡೀಪ್. ಅಟ್ಲೀಸ್ಟ್ ನಾನು ಹಾಡ್ಬೇಕು ಅಂದ್ರೆ ಒಂದು 12 ವರ್ಷ ನಂಗೆ ಪ್ರಯಾಸ ಮಾಡ್ಬೇಕು. ನಂಗೆ ಐ ನೋ ಈ ಸ್ವರ ಹಿಟ್ ಮಾಡ್ಬೇಕು, ಐ ಕ್ಯಾನ್ ಕೀಪ್ ವರ್ಕಿಂಗ್ ಆನ್ ದಟ್ ಸ್ವರ. ನಂಗೆ ಆಮೇಲೆ ಸ್ವರ ಸಿಗತ್ತೆ. ಒಂದ್ 10 ವರ್ಷ ಪ್ರಯತ್ನ ಮಾಡಿದ್ರೆ ನಂತರ ಪ್ರಾಬ್ಲಿ one hour ಸಿಗ್ತದೆ. Actually, what you said, beautiful. That is the beauty with her ಅಂತ ಹೇಳ್ಕೊಳ್ಳೋಣ. ಈಗ ನೀವು ಹೇಳ್ದಂಗೆ 2 ಗಂಟೆಗಳ ಕಾಲ ನಾನು ಬೇಡ್ಕೊಂತ ಇದ್ದೀನಿ, 22 ಗಂಟೆಗಳ ಕಾಲ ಅದನ್ನ ಕೊಡು ಅಂತ ಬೇಡ್ಕೊಂತಿದೀವಿ ಅಂತ. ಸಿ ಫಾರ್ ಹರ್ 22 ಗಂಟೆಗಳ ಕಾಲ ಜಸ್ಟ್ ಈಗ ಒಂದು 2 ಅವರ್ ಕಚೇರಿ ಕೊಡ್ತಿದ್ದಾಳೆ ಅಂತ ನಾನು. ಸೊ 2 ಅವರ್ ಕಚೇರಿ ಕೊಟ್ಟಾಗ ಹಾಡ್ತಿರ್ಬೇಕಾದ್ರೆ ಇನ್ನು 22 ಗಂಟೆಗಳ ಗೊತ್ತಿಲ್ಲದೆ ನಂಗೆ ಮೈಂಡ್ ಕ್ಯಾಲ್ಕುಲೇಟ್ ಸಬ್ಕಾನ್ಶಿಯಸ್ ಅಲ್ಲಿ ಶಿ ವುಡ್ ಬಿ ಪ್ರೆಪ್ಡ್. ಸೊ 2 ಗಂಟೆಗಳ ಕಾಲ ಅವಳು ಸ್ಟೇಜ್ ಮೇಲೆ ಕೂತ್ಕೊಂಡಾಗ ಅವಳು ಗೊತ್ತಿಲ್ದಿರಂಗೆ, ನಾನು ಅದಕ್ಕೆ ಯಾಕೆ ಪ್ರಾಡಿಜಿ ಅಂತ ಯೂಸ್ ಮಾಡಿದ ಪದ ಅಂತಂದ್ರೆ, ವೆನ್ ಯು ಸಿಟ್ ಆನ್ ಅ ಸ್ಟೇಜ್ ಆ್ಯಂಡ್ ವೆನ್ ಯು ಸ್ಯಾಂಗ್, ಐ ಮೀನ್ ಐ ಆಮ್ ಕೋಟಿಂಗ್ ಇನ್ನೊಬ್ರು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ, ಯಾಕೆಂದ್ರೆ ನನ್ನ ಕಣ್ಣಾರೆ ನಾನು ನೋಡಿದ್ದು. ಐ ಥಿಂಕ್ ಎಷ್ಟೋ ವರ್ಷದ ಕೆಳಗಡೆ ಪ್ರಾಬ್ಲಿ ಐ ವಾಸ್ ಇನ್ ಕ್ಲಾಸ್ 7 or 8. ಓಕೆ, ಇದೇ ಥರ ನಮ್ಮಪ್ಪ ಒಂದು ಕಾನ್ಸರ್ಟ್ ಕರ್ಕೊಂಡು ಹೋಗಿದ್ದಾರೆ. ಚಿಕ್ಕ ಹುಡುಗಿ ಲಂಗಾದಾವಣಿ ಹಾಕೊಂಡು ಹೊರಗಡೆ ಗಾಯನ ಸಮಾಜದಲ್ಲಿ ಶೀಸ್ ಪ್ಲೇಯಿಂಗ್ ಸೊ ಈ ಥರ ಎಲ್ಲ ಹಾಡ್ತಾ ಇದ್ದಾಳೆ. ಸೊ ನಮ್ಮಪ್ಪ ಯಾವುದೋ ಕಾನ್ಸರ್ಟ್ ಕರ್ಕೊಂಡು ಹೋಗಿದ್ದಾರೆ. ನಾವು ಆಮೇಲೆ ನೋಡಿದ್ರೆ ಆ ಕಾನ್ಸರ್ಟ್ಗೆ ಆ ಚಿಕ್ಕ ಹುಡುಗಿನ ಕರ್ಕೊಂಡು ಬಂದ್ಬಿಟ್ಟು ಅವಳಿಗೆ ಸ್ಟೇಜ್ ಮೇಲೆ ಇನ್ನೊಂದು ಸ್ಟೇಜ್ So that she can be seen. ಆಯ್ತಾ, ಕೂರಿಸ್ಬಿಟ್ಟು ಹಾಡಿಸಿದ್ರು. The minute when she started singing, I'm like, wow, that was Vari Jashri. Wow. I was like, wow, Vari concert, like, I still She's remember so that. good, dude. She's so good. ಸೊ ಹಾಗಾಗಿ ಸೇಮ್ ಅದು ಬಿಟ್ರೆ ಈಗಿನ ಇದರಲ್ಲಿ ನಾನು ಇವಳ್ದೆಲ್ಲ ಕಾನ್ಸರ್ಟ್ ನೋಡಿದಾಗ, ಸಿ ಐ ಆಮ್ ಟಾಕಿಂಗ್ ಟು ಹರ್ ಇನ್ ದ ರೀಸೆಂಟ್ ಟೈಮ್ಸ್, ಇವಾಗ ಗೊತ್ತಿರೋಂಗೆ ಈ ಪಾಡ್ಕಾಸ್ಟ್ ಅಲ್ಲಿ ಅಂತ. ಬಟ್ ಐ ಬೀನ್ ಫಾಲೋಯಿಂಗ್ ಹರ್ ವರ್ಕ್ ಥ್ರೂ ಇಂಟರ್ನೆಟ್ ಆಗಿರ್ಬಹುದು. ಕಚೇರಿಗಳು ಲೈವ್ ಅಟೆಂಡ್ ಮಾಡಿಲ್ಲ ಇನ್ನ ನಾನು, ಇಲ್ಲ ಸೊ ಗೊತ್ತಿಲ್ಲ. ಬಟ್ ಸ್ಟಿಲ್ ವೆನ್ ಯು ಸಿ ಸಚ್ ಪೀಪಲ್ ನೋ, ಅಂದ್ರೆ ಇವೆಲ್ಲ ಪೂರ್ವ ಜನ್ಮದ ಸುಕೃತಗಳು ಇವ್ರಿಗೆ ಬಂದು ಬಿಟ್ಟಿರುತ್ತೆ. ಸೊ ಈ ತರ ಈ ವಯಸ್ಸಲ್ಲಿ Definitely. And one thing that I really admire is, I was telling her the same thing. The note, there's a certain gamaka say in Bhairavi, the Nishada, is just beautiful, right? One Bhairavi Nishada has been passed on for generations. She's accessing the entire probably 50-60 years, 50-60 talemaru of people working on that one Nishada. So one note can link her with the whole parampara of gurus who've worked on it, devoted their life and spent hours perfecting it, immersed in it. Now that you started with Bhairavi, I think ಒಂದು ಭೈರವಿ ಏನಾದ್ರು ಕೇಳೋಣ. No, you can sing the ಭೈರವಿ ರಾಗನೇ ಹಾಡಬಹುದು. No, because there's a story, Rama story with this. ಭೈರವಿ ಸುಮ್ಮನೆ ಹಾಡಿದ್ರು that's okay. ಶ್ರುತಿ ಬೇಕಾದ್ರೆ ಆನ್ ಮಾಡ್ತಾರೆ. ಕೋನ್ವಸ್ಮಿನ್ ಸಾಂಪ್ರತಂ
ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ಸತ್ಯವಾಕ್ಯೋ ದೃಢವ್ರತಃ ಚಾರಿತ್ರೇಣ ಚ ಕೋ ಯುಕ್ತಃ ಸರ್ವಭೂತೇಷು ಕೋ ಹಿತಃ ವಿದ್ವಾನ್ ಕಃ ಕಃ ಸಮರ್ಥಶ್ಚ ಕಶ್ಚೈಕ ಪ್ರಿಯದರ್ಶನಃ ಆತ್ಮವಾನ್ ಕೋ ಜಿತ ಕ್ರೋಧೋದ್ಯುತಿಮಾನ್ ಕೋ ಅನುಸೂಯಕಃ ಕಸ್ಯ ಬಿಭ್ಯತಿ ದೇವಾಶ್ಚ ಜಾತರೋಷಸ್ಯ ಸಂಯುಗೇ ಸಂಯುಗೇ ಸೊ ಇದು ಮೊದಲನೇ ಪ್ರಶ್ನೆ. ನಾರದ ಬಂದ್ಬಿಟ್ಟು ಬ್ರಹ್ಮದೇವರು ಕೇಳ್ತಾನೆ, ಡು ಯು ನೋ ಎನಿ ಹ್ಯೂಮನ್ ವಿತ್ ದಿ 16 ಕ್ವಾಲಿಟೀಸ್ ಹುಸ್ ಗುಣಮಾನ್, ಅಸೂಯೆ ಇಲ್ಲ ಅವನಿಗೆ, ದ್ಯುತಿಮಾನ್, ಕೋನ್ ಅಸೂಯ. ಸೊ ಹಿ ಸೇಸ್ ಆತ್ಮಮಾನ್ ಕೋ ಜಿತ ಕ್ರೋಧೋ. ಹಿ ಈಸ್ ವೆರಿ ಅವೇರ್ ಆಫ್ ಹಿಸ್ ಓನ್ ಎಕ್ಸಿಸ್ಟೆನ್ಸ್ ಅಂಡ್ ಈಸ್ ಒನ್ ಓವರ್ ಆಂಗರ್. ಸೊ ಇಫ್ ಯು ಲುಕ್ ಎಟ್ ಹೋಲ್ ಆಫ್ ರಾಮಾಯಣ, metaphysical level ಅಲ್ಲಿ, if you look at the avasthas, we are controlled by time. We are limited to time. And how do you measure time? There are two ways majorly that in our Sanatana Dharma that we measure time. ಒಂದು ಬಿಟ್ಟು ಸೂರ್ಯನ ಒಂದು ವರ್ಷ ಹೇಗೆ ನೋಡ್ತೇವೆ ನಾವು ಸೂರ್ಯನ ಒಂದು ಚಲನೆಯಿಂದ. ಸೊ ಸಂಕ್ರಮಣದಿಂದ ಸಂಕ್ರಮಣ ಬದಲಾಗ್ತಾ ಹೋಗ್ತಾನೆ. ಉತ್ತರಾಯಣದಿಂದ ಉತ್ತರಾಯಣಕ್ಕೆ ಬರ್ತೀವಿ. ಸಂಕ್ರಮಣ ಎವ್ರಿ ಮಂತ್ ಇಸ್ ಕಾಲ್ಡ್ ಒನ್ ಸಂಕ್ರಮಣ. ದಟ್ ಇಸ್ ದ ಸೌರಮಾನ ವೇ ಆಫ್ ಲುಕಿಂಗ್ ಎಟ್ ಇದು. ನಂತರ ನಮ್ಮ ಚಂದ್ರಮಾನದಲ್ಲಿ ಬಂದಿದ್ರೆ ಚಂದ್ರನ ಕಲೆ ಕ್ಷೀಣ ಆಗತ್ತೆ, ಇದಾಗತ್ತೆ. ಶುಕ್ಲ ಪಕ್ಷ ಕೃಷ್ಣ ಪಕ್ಷ ಫ್ರಮ್ ಒಂದು ಅಮಾವಾಸ್ಯೆಯಿಂದ ಹುಣ್ಣಿಮೆ ತನಕ. ಅದು ಎಷ್ಟು ದಿವಸ? 15 ದಿವಸ ಬರುತ್ತೆ. ಸೊ ಹಿ ಟಾಕ್ಸ್ ಅಬೌಟ್ 16 ಕ್ವಾಲಿಟೀಸ್. ಸೊ ಮನಸ್ಸು ಮತ್ತೆ ಚಂದ್ರ ಒಂದೇ ಲಿಂಕ್ ಉಂಟು. ಸೊ ಲೂನಟಿಕ್ ಅಂದ್ರೆ ಲೂನಾರಿಂದ ಅಫೆಕ್ಟ್ ಆಗೋನು ಅಂತಹ ಒಂದು ಸನ್ನಿವೇಶ ಅಲ್ವಾ. ಸೊ 16th quality is the one who is risen from the control of time. So who is beyond, who is understood himself, that he is not affected by the tides of the mind. Wow. So if you look at so again, so one Ramayana itkondu, there are so many acharyas who have written so many commentary. Advaitadalli Shankara Parampara, the Shakta Parampara, all of them have different interpretations. And Vishishtadvaitadalli Ramanujacharya, because in Vishishtadvaita Sampradaya, Ramayana is a main text that is revered, that is worshipped. So adralli they look at, everybody one text and they are like 100 opinions. There are 100 ways to see it. That is the beauty of Ramayana. So E15-16 is the play of Sri Vidya. Adralli they worship her as Shodashi because she is beyond the time. And then ನಾವು ರಾಮಾಯಣದಲ್ಲಿ ವಿಶಿಷ್ಟಾದ್ವೈತ ಪರಂಪರೆಯಿಂದ ನೋಡಿದ್ರೆ ರಾಮ ಬಂದ್ಬಿಟ್ಟು ಪರಮಾತ್ಮ, ಸೀತೆ ಬಂದ್ಬಿಟ್ಟು ಜೀವಾತ್ಮ. ದೇ ಆರ್ ಯುನಿಷನಲ್, ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ. ಆದ್ರೆ ಜೀವಾತ್ಮದ ಆಸೆಯಿಂದ ಮಾಯಾಮೃಗ ಆ ಆಸೆ ಬರುತ್ತಲ್ಲ, ಸೊ ಆ ಆಸೆಯಿಂದ ಅವಳು ಬಂದ್ಬಿಟ್ಟು ಶೀಲ್ ಗೆಟ್ ಇನ್ ಟು ಮಾಯಾ, ಇನ್ ಟು ಸಂಸಾರ. ದಟ್ ಇಸ್ ಅಶೋಕವನ. ಓಕೆ. ಅಂಡ್ ದೆನ್ ಹನುಮಾನ್ ಮುಖ್ಯ ಪ್ರಾಣ ಬಿಕಮ್ಸ್ ಗುರು. And later he gets the mudra. So again in the Vishishtadvaita Sampradaya, that's the Sri Vaishnava Sampradaya, mudre henge ಮಾಡ್ತಾರೆ, ಪಂಚ ಸಂಸ್ಕಾರ ಅಂತ ಮಾಡ್ತಾರೆ. So he gets the mudra, that is the ungura. Ungura is a chinna, right? Correct. So
ರಾಮನಿಗೆ ವಿಷ್ಣುಗೆ ಚಿನ್ನ ಶಂಖಚಕ್ರ. ಸೊ ಹಿ ಗೆಟ್ಸ್ ದ ಗುರು ಗಿವ್ಸ್ ದ ಚಿನ್ನ, ಐ ಮೀನ್ ಚಿಹ್ನೆ ಆಗಿ ಸೀತೆಗೆ ಆ ಮುದ್ರೆ ಕೊಟ್ಟಾದ ನಂತರ ಸೀತೆ ವಿಲ್ ಓ ಮೈ ಲಾರ್ಡ್ ಇಸ್ ಹಿಯರ್. And the beauty is, the Lord is also yearning for Sita. Same way the Lord, Paramatma is told, he's yearning to meet with his children, that is the Jivatma. He's as, in fact, more sad, more in Shoka to meet with the Jivatma than the Jiva is feeling sad. And later, union happens through Guru, that is Mukhya Prana. So that is one beautiful understanding. And Shakta Dharmadal Nodaga, Rama, I told you, is a Shodashi Kalatmaka, who Shodashi herself, the Tripura Sundari Tattva al Bharate. Amale, it's told that when Sita was found, Sita did not, it is in Valmiki Ramayana itself, it's mentioned that Agyovaga, he didn't come across it. Sita rose from the ground. So the rising is what? Kundalini Shakti. So Sita is looked as Tripura Sundari herself. She's Ayonija, she's Shakti. And then Ma Janaki Chattapataga. ಸೊ ಯು ಮೀನ್ ಟು ಸೇ ತ್ರಿಪುರ ಸುಂದರಿ ಈಗ ದೇವಿನ ಏನ ಪೂಜೆ ಮಾಡ್ತೀವಲ್ಲ, ಸೊ ಶಿ ಇಸ್ ಇಂಡೈರೆಕ್ಟ್ ವೇ ಆಫ್ ಸೀತಾಮಾತೆ ಅವತಾರನೇ. Both Rama and Sita, so different interpretation of it. Because end of the day, universal energy one day alva. So it manifests differently. For even like when you talk of Ram, like according to the Veda mantra, right? Any mantra is complete when it has Rakara and Makara. It is one of the Veda Sutras. Sorry. So if you look at Gayatri, Ashtakshi that comes in the Veda, Rudra, the Panchakshi that comes in the Veda, all of them either have Rakara or Makara or both of them. So Rakara and Makara. So the closest mantra, the complete and the shortest mantra is Rama because it has both Rakara and Makara. Actually, if I'm right, ಅದಕ್ಕೆ ಅನ್ಸುತ್ತೆ ಕಾಶಿಗೆ ಹೋದ್ರೆ ನಾನು ಹೋಗಿಲ್ಲ, ಇನ್ನ ನಾನು ಹೋಗ್ಬೇಕು. ತಾರಕ ಮಂತ್ರ ರಾಮ ಅಂತ ಹೇಳ್ತಾರೆ. ರಾಮ ಅಂತ ಹೇಳ್ತಾರೆ. ಪುರಂದರದಾಸರು ಸಹ ಅದೇ ಉಲ್ಲೇಖನೆ ಮಾಡಿರೋದು. ಸೊ ಅದೇ ರಾಮ ಕೊಡುವ ತಾರಕ ಮಂತ್ರದಿಂದ ನೀನ್ ಬಂದ್ಬಿಟ್ಟು ಮುಕ್ತಿಗೆ ಹೋಗ್ತೀಯ ಅಂತ ಹೇಳ್ತಾರೆ. Beauty is that Ra is what? Ra is Agni related word or bija, whatever you call it, according to the Mantra Shastra. Ma is the Somakala or the Amrita, which gives you bliss or Swatmananda anta helbodu. So, Ra ಏನು ಮಾಡುತ್ತೆ, ನಿನ್ನ ignorance ನ burn ಮಾಡಿ, ಮಾ ಅನ್ನುವ ಪರಮಾನಂದ, ಆತ್ಮಾನಂದ, ಸ್ವಾತ್ಮಾನಂದ, ಸಚ್ಚಿದಾನಂದ, ಏನಾದ್ರು ನಿಜತತ್ವ ಅದನ್ನ ಬೋಧನೆ ಮಾಡುತ್ತೆ ಮಕಾರ. So, Rama is the most highest and the most elite form of mantra anta helbodu. The most simplest but has the power of probably like 100 mantras in it, like 1000 mantra in it. ಆಕ್ಚುಲಿ ನಂಗೆ ಹೇಳ್ತಿದ್ರೆ ಗೂಸ್ ಬಂಪ್ಸ್ ಬರ್ತಿರುತ್ತೆ. ಅಂದ್ರೆ ಮುಂಚೆ ಈಗ ನನಗೆ ಈಗ ನೀವು ಹೇಳಿದ್ರಿ ಗೊತ್ತಾ ಒಬ್ಬೊಬ್ರದು, ಈಗ ಇವಳು ಹೇಳೋದು ತಾತಂದು ಅಂತ ಕತೆ, ನೀವು ಅಜ್ಜಿ ಕತೆ ಅಂತ ಹೇಳ್ತೀರಿ. ನನಗೂ ಕೂಡ ಈ ರಾಮನ ದೇವಸ್ಥಾನದ ಈಗೇನು ರೀಸೆಂಟಾಗಿ ಏನಾಗಿದ್ದು ಅದ್ರ ಒಂದು ಮಹತ್ವ ನನಗೆ ಅವಾಗ ಹೆಂಗೆ ಗೊತ್ತಾಗಿದ್ದು ಅನ್ನೋ ತಟ್ಟಿದ್ದು ಅಂದ್ರೆ, ಸೊ ನಮ್ಮ ಅಜ್ಜಿ ಪುಸ್ತಕಗಳು ಬರೆಯೋರು, ಶ್ರೀರಾಮ್ ಜಯರಾಮ್ ಜಯರಾಮ್ ಶ್ರೀರಾಮ್ ಜಯರಾಮ್ ಅಂತ. ನಂಗೆ ಯಾಕೆ ಬರೀತಿದ್ದಾರೆ ಅಂತಂದ್ರೆ, ಅದು ಪ್ರತಿಷ್ಠಾಪನೆ ಆಗೋವರೆಗೂ ನಾವು ಇಲ್ಲಿ ಇದನ್ನ ಬರಿತಾ ಇದೀವಿ ಇಷ್ಟು ಪುಸ್ತಕಗಳನ್ನ ಅಂತ ನಾನು ಹೇಳ್ತಿರೋದು. ವೆನ್ ಐ ವಾಸ್ ಪ್ರಾಬ್ಲಿ ಕ್ಲಾಸ್ 6 or 7 ಅಂತ ಅನ್ಕೊಂಡಾಗ ಅದು ಲೈಕ್ ಹೌದಾ, ಓ ದಿಸ್ ಇಸ್ ಇಷ್ಟು ಇದ್ರ ಮಹತ್ವ ಇದೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಬಟ್ ಇವಾಗ ಬಂದಾಗ ನಾನು ಅದೇ ಅನ್ಕೊಂಡು ಈ ಪುಸ್ತಕಗಳೆಲ್ಲ ಕಡೆಗೆ ಹೋಗ್ಬಿಟ್ಟು ಒಂದು ವ್ಯಕ್ತಿ ಅಂದ್ರೆ, ಈಗ ನಾವೆಲ್ಲ ಡೈಟಿಸಿಗಳನ್ನೂ ಫಾಲೋ ಮಾಡ್ತೀವಿ, ಲೈಕ್ ಶಿವ ಆಗಿರ್ಬೋದು, ಗಣೇಶ್ ಆಗಿರ್ಬೋದು ಎಲ್ಲ. ಬಟ್ ದಿಸ್ ಮ್ಯಾನ್ ಹೂ ಇಸ್ ವೆರಿ ಕ್ಲೋಸ್ ಆಸ್ ಅ ಹ್ಯೂಮನ್ ಟು ಅಸ್. ನಂಗೆ ಈಗ ಶಿವ ಅಂದಿದ ತಕ್ಷಣ ಅದೊಂಥರ ನಮಗೆ ಲೈಕ್ ಬೇರೆ ಥರನೇ ಇದು ಬಂದ್ಬಿಡುತ್ತೆ. ನಾನು ಇನ್ನೊಂದು ಕಡೆ ಎಲ್ಲೋ ಕೇಳಿದೆ, ಅಂದರೆ ದಿಸ್ ಇಸ್ ಇದಕ್ಕೆ ಇಂಟರ್ ಕನೆಕ್ಟೆಡ್ ಅಂತನೂ ಅಂತಲ್ಲ. ನೀವು ಈಗ ಸೀತೆ ಅಪಹರಿಸ್ಕೊಂಡು ರಾವಣ ಹೋಗಿದ್ದೆಲ್ಲ ಅಂತಂತಿರ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಒಂದು ಕೋಟ್ ಮಾಡಿದ್ರು ಅಂತಂದರೆ, ಈ ಲಾಸ್ಟಲ್ಲಿ ರಾಮ ಬಿಲ್ಲುನ ತೆಗೆದುಬಿಟ್ಟು ಹಿಂಗೆ ಎತ್ತುತ್ತಾನಂತೆ. ಅವಾಗ ಈ ಎಡಗೈ ಬಲಗೈ ಹತ್ರ ಮಾತಾಡತ್ತಂತ. ಏನು ಅಂತಂದ್ರೆ, ಎಡಗೈ ಹೇಳತ್ತಂತೆ, ನೋಡು ಎಲ್ಲ ಕೆಲಸಕ್ಕೂ ನೀನು ಹೋಗ್ಬೇಕಾದ್ರೆ ಬಲಗೈ ನೀನು ಮುಂದೆ ಬರ್ತೀಯಾ, ನನ್ನನ್ನು ಯಾವಾಗ್ಲೂ ಹಿಂದೆ ಇರುತ್ತೆ ಆಯ್ತಾ. ಆದ್ರೆ ಇವತ್ತು ಯುದ್ಧ ಆಗ್ತಿರ್ಬೇಕಾದ್ರೆ ನೋಡು, ನೀನ್ ಹಿಂದೆ ಇದೆಯಾ, ನಾನ್ ಮುಂದೆ ಇದ್ದೀನಿ ಅಂತ ಹೇಳುತ್ತೆ. ಅವಾಗ ಬಲಗೈ ಏನ್ ಹೇಳತ್ತಂತೆ, ಹಂಗೆಲ್ಲ ಅನ್ಕೊಳಕ್ ಹೋಗ್ಬೇಡ, ನೀನು ಗೊತ್ತಿಲ್ಲ, ನಾನು ಇವತ್ತು ಹಿಂದೆ ಬಂದಿರೋದು ರಾಮನ ಕಿವಿ ಹತ್ರ ಬಂದು ಏನ್ ಹೇಳ್ತಿದ್ದೀನಿ ಅಂದ್ರೆ, ಅಲ್ಲಿ ನಿಂತಿರೋದು ರಾವಣನಿಗೆ 10 ತಲೆಗಳಿದೆ. ಸೊ ನಾನು 1 ಬಿಲ್ಲು ಬಿಡ್ಬೇಕಾ ಅಥವಾ 10 ಬಿಲ್ಲುಗಳನ್ನ ಬಿಡ್ಬೇಕಾ ಅಂತ ನಾನು ಕಿವಿ ಹತ್ರ ಬಂದು ಹೇಳ್ತಾ ಇದ್ದೀನಿ. ಸೊ ಅಲ್ಲೂ ಕೂಡ ನಿನಗಿನ್ನ ಮುಂದೆನೆ ನಾನು ಯೋಚನೆ ಮಾಡ್ತಾ ಬಂದಿದ್ದೀನಿ ಅಂತ ಈ ಸೇಸ್ ಅಂತ ಹೇಳಿದ್ರು. ಐ ವಾಸ್ ಲೈಕ್ ವಾವ್. ಅಂದ್ರೆ ರಾಮ ಅನ್ನೋ ಒಂದು ವ್ಯಕ್ತಿಗೆ ಆ ಒಂದು ಕೈಗಳು ಕೂಡ ಹೇಗೆ ಮಾತುಕತೆ ಮಾಡುತ್ತೆ, ಹೌ ಪ್ರೊಟೆಕ್ಟ್ ದೇ ರಾಮ ಅನ್ನೋದಕ್ಕೆ ಅಂತ ಎಷ್ಟು ಬ್ಯೂಟಿಫುಲಿ ಐ ಫೆಲ್ಟ್ ಲೈಕ್. ರಾಮ ಅಂಡ್ ರಾಮ ತತ್ವ ಅನ್ನೋದು ಎಷ್ಟು ಆಳ ಅಂದ್ರೆ,
ತ್ಯಾಗರಾಜಸ್ವಾಮಿ, he spent every day, ಪ್ರತಿ ದಿವಸ ಅವ್ರು 1 ಲಕ್ಷ ಹೆಚ್ಚು ಶ್ರೀರಾಮನಾಮ ಜಪ ಮಾಡ್ತಾ ಇದ್ರಂತೆ. 1 ಲಕ್ಷ. ಆ್ಯಂಡ್ ದೆನ್ ಅವರು 21 years ಅಲ್ಲಿ ಅವರು ಹೋಗೋ ಟೈಮಲ್ಲಿ, ಅವರು ಸಾಕೇತ ಭೂಮಿಗೆ ಹೋಗೋ ಟೈಮಲ್ಲಿ ಅವ್ರು ಬಂದ್ಬಿಟ್ಟು 96 ಕೋಟಿ ರಾಮನಾಮ ಜಪ ಮಾಡಿದ್ರಂತೆ. 96 ಕೋಟಿ. ನಾನು ಬೀಜ ಮಂತ್ರಗಳಿಂದ ನನಗಿನ್ನ ಅನುಷ್ಠಾನ ಆಗಿಲ್ಲ. ನಾನು ಗಾಯತ್ರಿ ಜಪ ಮಾಡ್ಬೇಕಾದ್ರೆ ನಾನು ಅಲ್ವಾ, ನಾನು 108 ಮಾಡ್ತಿರ್ಬೇಕಾದ್ರೆ ಕೆಲವೊಂದ್ಸಲಿ ಯಾವ್ದೋ ಇವತ್ತು 200 ಆಗೋಗ್ಬಿಟ್ಟಿದ್ದೇನೆ. ಅಲ್ಲ, ನನ್ನ ಹತ್ರ ಇದಿದೆ, ಈ ಮಣಿ ರುದ್ರಾಕ್ಷಿದು ಕೌಂಟಿಂಗ್ ರುದ್ರಾಕ್ಷಿದ್ ಬಂದಿದೆ ಈಗ. ಸೊ ಐ ವಾಸ್ ಲೈಕ್ ಟೆಕ್ನಾಲಜಿಕಲ್. ಬಟ್ ದೇ ಆಲ್ಸೋ ಸೇ ಅಲ್ವಾ, ಫಾರ್ ಕಲಿಯುಗ ಇಟ್ ಇಸ್ into 4. ಸೊ ಗಾಯತ್ರಿ ಪುರಶ್ಚರಣ ಮಾಡ್ಲಿಕ್ಕೆ 24 ಲಕ್ಷ, ಬಿಕಾಸ್ 24 ಅಕ್ಷರಗಳಿವೆ. ಪ್ಲಸ್ ಕಲಿಯುಗ ಆದ್ರಿಂದ ಬಿಕಾಸ್ ಅಪಚಾರ ಆಗ್ತಾರೆ ಇರುತ್ತೆ ತುಂಬಾ, ಐ ಮೀನ್ ಮನಸ್ಸು ಸಹ ಅಷ್ಟು ನಿಲ್ಲೋದಿಲ್ಲ, ಅದನ್ನ into 4. ಸೊ 24 into 4 is 1.2 crore ish japa of Gayatri. 96 only, no? 24 into 4. Yeah, but 1250, no? You can't do. That reminds me, there's so many beautiful compositions that talk about the importance of Ramanama and the japa of Ramanama, the punya that you will get by just saying Ramanama like once. So athara some compositions have touched my heart a lot. Some of them are Ramanama me tudi mana me Rama nama me tudi mana me kshema murave ನೀದಿನ ಮೇ ಸೀತಾ ರಾಮ ನಾಮ ಮೇ ತುದಿ ಮನ ಮೇ வாதனைகள் பல சோதனைகள் யாவுமே நாதனை நினைந்திட நாடுமோ ரகுநாதனை நினைந்திட நாடுமோ சீதா ராம நாம மே ತುದಿ ಮನ ಮೇ. ದೇಶ್ ತರನ ಇದೆ ಅದು. ದೇಶ. ಹಾಯ್. ಸೊ ಅಣ್ಣ ಫುಲ್ ಚರಣಂ ಅಲ್ಲಿ ಮೀನಿಂಗ್ ತುಂಬಾ ಬ್ಯೂಟಿಫುಲ್ ಆಗಿದೆ. ವಾದನೆಗಳು ಪಲ, I mean, in the samsara you have a lot of test, but only thing that can get you through all the sadness and all the sufferings that you face in life, ಅದು ರಾಮನಾಮ ಹೇಳಿದ್ರೆ ಅದೆಲ್ಲ ಹೊಟ್ಟೋಗುತ್ತೆ ಅಂತ. I mean, you get the strength to go through it. ಹೇಗಿದೆ ಚರಣ ಹೇಗೆ ಬರುತ್ತೆ? ಇವಾಗ ಹಾಡಿದ್ನಲ್ಲ. ಓ, ಈಗ ಹಾಡಿದೆ. ರಘುನಾಥ್ ಫಸ್ಟ್ ನಾಥನೈ ನೀನೈಂದಿಡಲ್ ನಾಡುಮೋ ಅಂತ, ಆಮೇಲೆ ರಘುನಾಥನೈ ನೀನೈಂದಿಡಲ್ ನಾಡುಮೋ ಸೀತಾರಾಮನಾಮ ಮೇ ತುದಿ ಮನಮೇ. ಅದು ದೆನ್ ದಸ್ ராமனை பஜித்தால் நோய்வினை தீரும் வீண் சஞ்சலமகன்றிடுமே சீதாராமனை கண்ணால் ಕಾಣ್ಬೋಮಿಂದ್ರೆ ಪಿರಂದ ಪಯನ್ ನಡೆவோம். ಅದ್ರಲ್ಲೇನು ಅಂದ್ರೆ you'll understand the meaning of your life, you'll find the purpose. ನಿನ್ ರಾಮನ್ನ ನಿನ್ ಕಣ್ಣಾರೆ ನೋಡಿದ್ರೆ ನಿನ್ ಜನ್ಮ ಸಾರ್ಥಕ ಆಗತ್ತೆ ತರ. ಪಲ್ಲವಿನ துன்ப முடின்பம் கலந்தது பிரபஞ்சம். ತುಂಬಾ ಇಟ್ಸ್ ಟಾಕಿಂಗ್ ಅಬೌಟ್ ಲೈಫ್ ಅಂಡ್ ಹೌ ದೇರ್ಸ್ ಆಲ್ ಜಾಯ್ಸ್ ಅಂಡ್ ಸಾರೋಸ್ ದಟ್ಸ್ ದೇರ್ ಇನ್ our lives. வேலில்லையே நிழலில் இன்பமும் உண்டோ. ಸೂರ್ಯದು ಸ್ಕಾಚಿಂಗ್ ಹೀಟ್ ಇದ್ರೆ ಮಾತ್ರ ಯು ಅಂಡರ್ಸ್ಟ್ಯಾಂಡ್ ದ ಮಹತ್ವ ಆಫ್ ಶೇಡ್. துயரில்லையேல் ஐயனை நினைப்பாருண்டோ. சோதனை தீயில் புடமிடுவான், சோதனை தீயில் புடமிடுவான். இறங்கி தூக்கி எடுத்தானந்தம் அளித்திடுவான். அவன் நாமாமிருதம் பிணிக்கு திவ்யௌஷதம். அவன் நாமாமிருதம் பிணிக்கு திவ்யௌஷதம். ஹரே ராம் 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 சீதா ராம் ராம் ராம்.
ಹರೇ ರಾಮ್ 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 ಸೀತಾರಾಮ್ ರಾಮ್ ರಾಮ್ ಹರೇ ರಾಮ್ 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 ಸೀತಾರಾಮ್ ರಾಮ್ ರಾಮ್ ಹರೇ ರಾಮ್ 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 ಸೀತಾರಾಮ್ ರಾಮ್ ರಾಮ್ ಹರೇ ರಾಮ್ 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 சீதாராம் ராம் என்றே ராமனை பஜித்தால் நோய்வினை தீருமே சஞ்சலமகன்றிடுமே. Definitely one of my favorites. ಏನ್ ಗಿಫ್ಟೆಡ್ ಅಲ್ಲ ಇವ್ರಿಗೆಲ್ಲ. ಸ್ವಲ್ಪ ಒಂದೊಂದ್ಸಲಿ ನಮ್ಗೆ ಹೊಟ್ಟೆ ಉರಿಯತ್ತೆ ಗುಡ್ ವೇಪ. ಎಂತ ಕಂಠ. ಐ ಆಮ್ ಜಸ್ಟ್ ಗ್ಲಾಡ್ ಐ ಗೆಟ್ ಟು ಅವ್ರ ಜೊತೆ ಕುಳಿತುಕೊಂಡು ಹಾಡ್ ಕೇಳಲಿಕ್ಕೆ. ಸುಮ್ಮನೆ ಹಾಡೋದಕ್ಕೂ ಒಂದು ಹಾಡಿದಾಗ ಆ ಭಾವ ತಟ್ಟುತ್ತೆ ಅಂತಾರಲ್ಲ. ನಾನು ಇದನ್ನು ಸಾಕಷ್ಟು ಬಾರಿ ಪಾಡ್ಕಾಸ್ಟಲ್ಲಿ ಸುಮಾರು ಜನ ಸಿಂಗರ್ಸ್ಗಳ ಜೊತೆ ಮಾತಾಡಿದ್ದೀನಿ. ಕೆಲವೊಮ್ಮೆ ಎಷ್ಟು ಕಾಂಪ್ಲೆಕ್ಸಿಟಿ ಇರೋಂಥ ಹಾಡುಗಳನ್ನ ಅವ್ರು ಎಷ್ಟು ಒಂಥರ ನೀನು ನರ್ವೆಲ್ ಮಾಡಿ ಸ್ವರ ಪ್ರಸ್ತಾವನೆ ಮಾಡಿ ಅದು ಮಾಡಿ ಇದು ಮಾಡಿ ಎಲ್ಲವೂ ಮಾಡಿರ್ತೀರ ಆಯಿತಾ. ಮಾಡಿಬಿಟ್ಟಾಗಲೂ ವಾವ್ ಅಂತೆಲ್ಲ ಅಮೇಝಿಂಗ್ ಅನಿಸುತ್ತೆ. ಬಟ್ ಕೆಲವೊಂದ್ಸಲಿ ಲಾಸ್ಟಲ್ಲಿ ಒಂದು ದೇವರ ನಾಮಲ್ಲಿ ಯಾವುದೋ ಒಂದು ಜಗದೋದಾಹರಣ ಹಾಡಿರ್ಬೋದು ಅಥವಾ ಯಾವುದೋ ಪುರಂದರದಾಸರ ಕೃತಿ ಹಾಡಿರ್ಬಹುದು. ಯಾವುದೋ ಒಂದು ಹಾಡಿದಾಗ ಅದು ಯಾಕೆ ತಟ್ಟಿರುತ್ತೆ ಅಂದರೆ ಅವಾಗ ಭಾವುಕರಾಗಿ ಜನ ಕೂತ್ಕೊಂಡಿರೋರು ಇಷ್ಟು ಜನ ಕಣ್ಣಲ್ಲಿ ನೀರು ಹಾಕೊಂಡು ಕೂತಿರ್ತಾರೆ. ದೇ ವಿಲ್ ಬಿ ಇನ್ ದೇರ್ ಓನ್ ಟ್ರಾನ್ಸ್. ದಟ್ ಈಸ್ ಬಿಕಾಸ್ ಆಫ್ ದ ಫೀಲ್, ಆ ಭಾವ. ಆ್ಯಂಡ್ ಆಲ್ಸೋ ದ ಡೆಪ್ತ್ ಇಟ್ ಹ್ಯಾಸ್. ಇಫ್ ಯು ಲುಕ್ ಎಟ್ ನಮ್ಮ ದಾಸ ಸಾಹಿತ್ಯ, ದಾಸ ಪರಂಪರಾ, ಲೈಕ್ ರಾಮ ಮಂತ್ರವ ಜಪಿಸೋ, ರಾಮ ಮಂತ್ರವ ಜಪಿಸೋ ಹೇ ಮನುಜಾರ. ಅಣ್ಣ ನೀವು ಹಾಡಿ ಬೇಡಮ್ಮ ಆ ಥರ. ಸೊ ಪುರಂದರದಾಸರು ಯಾವುದೋ ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಒಂದು ಕಚೇರಿ, ಒಂದು ಮೃದಂಗ, ಒಂದು ಇಟ್ಕೊಂಡು ಅವ್ರು ಹಾಡ್ಲಿಲ್ಲ. ಅವರು ಬೀದಿಗೂ ಅಲ್ಕೊಂಡು ತಾಳ, ಗೆಜ್ಜೆ, ತಂಬೂರಿ, ಏಕತಂತಿವಾದ ಇಟ್ಕೊಂಡು ಒಂದೊಂದು ಬೀದಿಗೂ ರಾಮನಾಮದ ಒಂದು ಸೊಗಸನ್ನ ಸಂಕೀರ್ತನೆ, ನಗರ ಸಂಕೀರ್ತನೆ. ಆ ಬರೀ ದೇವಸ್ಥಾನದ ಬೀದಿ, ಆ ಬೀದಿ ಎಲ್ಲ ಹಾದಿಲು, ಎಲ್ಲ ಊರಲ್ಲೂ ಅವ್ರವ್ರು ಹೋಗಿದ್ದ ಜಾಗದಲ್ಲಿ, ಮಳೂರಲ್ಲಿ, ಮೈಸೂರಲ್ಲಿ, ಎಲ್ಲೆಲ್ಲಿ ಪ್ರತಿ ಒಂದು ಜಾಗದಲ್ಲಿ, ಪ್ರತಿ ಒಂದು ಕೋಣೆಯಲ್ಲಿ ಅವ್ರು ರಾಮನ ಒಂದು ಸೊಗಸು, ಆ ಮಾಧುರ್ಯ, ಅದಕ್ಕೆ ನಮಗೆ ನಾಟದು. ಯಾಕಂದ್ರೆ ಅದು ಆ ಒಂದು ನಿಜವಾದ ಒಂದು ಆಳದಿಂದ ಬರುತ್ತೆ. ಅವು ಸ್ವತಃ ಅನುಭವಿಸ್ಕೊಂಡು ಅವರು ಸ್ವತಃ ಆ ರಾಮ ಭಕ್ತಿಯಲ್ಲೇ ಮುಳುಕೊಂಡು ಆ ಒಂದು ರಾಮ ಮಂತ್ರ ಜಪಿಸು ಅಂತ ಹೇಳಿದಾರೆ. ಅಂದ್ರೆ ನಾವು ಅವಳ ಮ್ಯಾಜಿಕ್ ಇರುತ್ತೆ. ಮತ್ತೆ ಆದ್ರೆ ಆ ಪುರಂದರದಾಸರ ಒಂದು ಭಕ್ತಿ, ಆ ರಾಮ ಇಸ್ ನಾಟ್ ಇನ್ ದ ಮ್ಯೂಸಿಕ್, ಹಿ ಇಸ್ ದೇರ್ ಬಿಕಾಸ್ ಪುರಂದರದಾಸ ಪುಟ್ ಹಿಮ್ ದೇರ್. ಟು ಬಿ ಆನೆಸ್ಟ್, ಆಸ್ ಎ ಮ್ಯೂಸಿಷಿಯನ್, ಆಸ್ ಎ ಸಿಂಗರ್, ಐ ವಾಂಟ್ ಟು ಆಸ್ಕ್ ಯು, ಈಗ ಒಂದು ಭಕ್ತಿ ಅನ್ನೋದು ಇದ್ದೇ ಇರುತ್ತೆ ಆಯಿತಾ. ಈಗ ಜೊತೆಗೆ ಒಂದು ಚೌಕಟ್ಟಲ್ಲಿ ಓಕೆ ನಾನು ಈ ಒಂದು ಲೈಕ್ ಈ ಸ್ವರಗಳಿಂದ ನಾನು ಪರ್ಫೆಕ್ಷನಾಗಿ ಹಾಡಬೇಕು ಅನ್ನೋದಿರುತ್ತೆ. ಆ ಒಂದು ಭಕ್ತಿ ಮತ್ತು ಪರ್ಫೆಕ್ಷನ್ ಮಧ್ಯದಲ್ಲಿ ಆಸ್ ಎ ಮ್ಯೂಸಿಷಿಯನ್, ಹೌ ಡು ಯು ಬ್ಯಾಲೆನ್ಸ್ ದಿಸ್ ಆನ್ ಎ ಸ್ಟೇಜ್? ನನ್ನ ತಲೆಯಲ್ಲಿ ಇನ್ನ ರಾಮನಾಮ ಯಾವ ಹಾಡುಗಳಿದೆ ಅಂತ ಯೋಚಿಸ್ತಾ ಇದ್ದೀನಿ. ನಾನು ಇನ್ನ ಅದ್ರ ಆಗುಂಗಲ್ಲೇ ಇದ್ದೀನಿ. Can I just like go back to that for 2 seconds? Please go. There's one more song that I really love that it's not that famous. I'm not sure who the composer is, but it's very beautiful. Gayatri aunty namge helkotidru. ರಾಮ ನಾಮ ತೋ ಜಪ ಜಪ ರಾಮ ನಾಮ ಜಪ ತಬ ಜನಮ ಸುಫಲ ಹೋ ಜಾಯ ಅರೆ ಮನ ರಾಮ ನಾಮ ತೂ ಜಪ ತಬ ಜನಮ ಸುಫಲ ಹೋ ಜಾಯ ಅರೆ ಮನ ರಾಮ ನಾಮ ತೂ ಜಪ. ಇದರಲ್ಲೂ ನೋಡಿ, whoever great saint wrote this song, it literally says, it commands people to say Ramanama and Japaisify Ramanama. Japaisify. That's a Janji term. Nice. Go ahead. ಅದರಿಂದ ಜನಮ ಸುಫಲ್ ಹೋ ಜಾಯ್, ಲೈಕ್ your ಸಾರ್ಥಕತೆ ಸಿಗತ್ತೆ. ಸೊ ಎಲ್ಲ ಆಲ್ಮೋಸ್ಟ್ ಸೇಮ್ ಪಾಯಿಂಟ್ ಆಫ್ ಆಲ್ ದೀಸ್ ಬ್ಯೂಟಿಫುಲ್ ಸಾಂಗ್ಸ್. ಸೊ ಯಾ, ರಾಮ ನಾಮ ಮಾಡ್ತಾ ಜಾವು ಮಾಝ ಪ್ರಾಣ, ಅದು ಇದೆ. ಸೊ ಇನ್ನೊಂದೆರಡು ಲೈನ್ ಹಾಡ್ಬೋದು ಅದು ಆಕ್ಚುಲಿ. ಐ ಮೀನ್, ಸೊ ಈ ಸ್ಟೋರಿಯಲ್ಲಿ ಯು ಕ್ಯಾನ್ ಗೆಟ್ ದಿಸ್ ಭದ್ರಾಚಲ ರಾಮದಾಸ ಬ್ಯೂಟಿಫುಲ್ ಸ್ಟೋರಿ. ಓಕೆ,
I mean, I'll talk about it later, but beautiful thing is, this is a very recent, like late Okay. 1600s ಅಲ್ಲಿ. ಸೊ he's old and ಅವ್ರು ನಿತ್ಯ ಅವ್ರ ವೈಫಿಗೆ ಹೋಗ್ಬಿಟ್ಟು ಹೇಳ್ತಾಳೆ, "ಏ ರಾಮ ನಂಗೆ ಪುಷ್ಪಕ ವಿಮಾನ ಕಳ್ಸಿದ್ನ ನೋಡು, ನಾನು ಸಾಕೇತಪುರಿಗೆ ಹೋಗ್ಬೇಕು" ಅಂತ ಹೇಳ್ತಾ ಇರ್ತಾನೆ. ಓಕೆ, ಸೊ ಹಿಸ್ ವೈಫ್ ಲೈಕ್ ಏನ್ ಜೋಕ್ ಮಾಡ್ತಾ ಇದ್ಯಾ ಅಂತ ಸೈಡ್ ಲೈನ್ ಮಾಡ್ಬಿಡ್ತಾರೆ ಹಸ್ಬೆಂಡ್ನ. ಸೊ ಒಂದು ದಿವಸ ಏನಾಗುತ್ತೆ, ಆಕ್ಚುಲಿ ಹಿಸ್ ಡಾಟರ್ ಇನ್ ಲಾ ಸೀಸ್ ಇಟ್ ದಟ್ ಇಸ್ ಅನ್ ಆಕ್ಚುಯಲ್ ಪುಷ್ಪಕ ವಿಮಾನ ದಟ್ ಕಮ್ಸ್ ಅಂಡ್ ರಾಮ ಇಸ್ ಲೈಕ್, ಐ ಲವ್ ಯು ರಾಮದಾಸ, ಪ್ಲೀಸ್ ಕಮ್, ಸಶರೀರವಾಗಿ ನನಗೆ ಸಾಕೇತಪುರಿಗೆ ಬಂದ್ಬಿಡು ಅಂತ ರಾಮ ಕಳಿಸ್ತಾನೆ ಪುಷ್ಪಕ ವಿಮಾನ. ಆವಾಗ ಹಿ ಸೇಸ್ ವೈಫಿಗೆ, ಇಷ್ಟು ದಿವಸ ನನ್ನ ಜೊತೆ ಯು ಹೆಲ್ಪ್ ಮೀ ಎಸ್ಟಾಬ್ಲಿಷ್ ದ ಭದ್ರಾಚಲ ರಾಮ ಟೆಂಪಲ್ ಆ್ಯಂಡ್ ನನ್ನ ಜೊತೆ ಸದಾ ಇದ್ಯಾ, ಸೊ ನನಗೆ ರಾಮ ಪುಷ್ಪಕ ವಿಮಾನ ಕಳಿಸಿದೆ, ಸಾಕೇತಪುರಿಗೆ ಹೋಗಬೇಕು, ಬರ್ತೀಯಾ ಅಂತ ಕರೀತಾರೆ. ಆವಾಗ ಶಿ ಸೇಸ್, ನಾನು ಅಡುಗೆ ಮಾಡ್ತಾ ಇದ್ದೀನಿ, ಸ್ವಲ್ಪ ಅನ್ನ ಸ್ವಲ್ಪ ಕುದ್ದಾದ್ಮೇಲೆ ಬರ್ತೀನಿ, ನೀವು ಹೋಗಿ ನಾನು ನಿಮ್ಮ ಹಿಂದ್ಗಡೆ ಬರ್ತೀನಿ ಅಂತ ಆಕೆ ಹೇಳ್ತಾಳೆ. ಆಮೇಲೆ ಅವನು ಆಕ್ಚುಲಿ ಭದ್ರಾಚಲ ರಾಮದಾಸ ಸೇಸ್ ಓಕೆ ಯು ಕಮ್ ಅಂತ ಹೇಳ್ಬಿಟ್ಟು ಅವ್ರು ಸಶರೀರವಾಗಿ ಸಶರೀರವಾಗಿ ಪುಷ್ಪಕ ವಿಮಾನದಲ್ಲಿ ಕುಳಿತುಕೊಂಡು ಸಾಕೇತಪುರಿಗೆ ಹೊರಟು ಬಿಡ್ತಾರೆ. And then wife comes out and she's sad. She doesn't know what to say because Ramadasa, there's no history of them burning his body or cremation mado enta saha history illa. So she's like, what do I do? And she runs to Bhadragiri where Rama is placed, and she cries. She says, ಇದಂತ ಅನ್ಯಾಯ, ಅವ್ರು ದಿವಸ ಜೋಕ್ ಮಾಡ್ತಾ ಇದ್ದಾರೆ ಅಂತ ನಾನು ನೆನೆಸ್ಕೊಂಡಿದ್ರೆ ಇವಾಗ ನೀನು ನಿಜವಾಗ್ಲೂ ಪುಷ್ಪಕ ವಿಮಾನ ಕಳಿಸ್ಬಿಟ್ಟು ಅವ್ರನ್ನ ಕರ್ಕೊಂಡ್ಬಿಟ್ಟಿಲ್ಲ, ನಾನೇನು ಮಾಡಲಿ, ಎಲ್ಲ ಸುಖ ದುಃಖ ಎಲ್ಲದರಲ್ಲೂ ಅವ್ರೊಟ್ಟಿಗಿದ್ದೆ, ಇವಾಗ ಇದು ಮಾತ್ರ. ದೆನ್ ರಾಮ ವಾಯ್ಸ್ ಅವ್ರ ಧ್ವನಿ ಕೇಳುತ್ತೆ. ಹಿ ಸೆಸ್, ನಿಂಗೆ ಸ್ವಲ್ಪ ಕೆಲಸ ಇದೆ, ಸಾಕೇತಪುರಿ ದೇವಸ್ಥಾನ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನಿನ್ನ ಮಗನಿಗೆ ಎಲ್ಲ ಪಾಸ್ ಡೌನ್ ಅಂದ್ಬಿಟ್ಟು ಆಮೇಲೆ ಇಲ್ವಾ ನನ್ನ ಕರ್ಕೋತೀನಿ ಅಂತ. ಸೊ ರಾಮ ಮೆಣತ ಜಾವು ನೀ ಪ್ರಾಣ. ವಾವ್. ಸೊ ಅದರ ತಾತ್ಪರ್ಯ ಇದು ಆಕ್ಚುಲಿ ಸ್ಪೀಕಿಂಗ್. So I mean, this happened in Andhra Pradesh. ಭದ್ರಾಚಲಂ ಇರಂತದ್ದು ಆಂಧ್ರ ಪ್ರದೇಶ. It's called ಆದಿರಾಮ ಕ್ಷೇತ್ರ. ಆಂಧ್ರ ಪ್ರದೇಶದಲ್ಲಿ ಆಗಿದ್ದು ಮಹಾರಾಷ್ಟ್ರದಲ್ಲಿ. But look at the coincidence, the idea, the way they connect with Rama and what they feel about Rama is the same. ಸಿ ಅದೇ ಹೇಳ್ತಾರಲ್ಲ, ರಾಮ ಎಲ್ಲೆಲ್ಲಿ ರಾಮ ಬಂದಿಲ್ಲ ಅನ್ನೋದಕ್ಕೆ ಎಲ್ಲೂ ಉಲ್ಲೇಖ ಮಾಡಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರಲ್ಲ. ಅಂದ್ರೆ ಇಲ್ಲಿ ರಾಮ ಬಂದಿಲ್ಲ, ಇಲ್ಲಿ ರಾಮಾಯಣದ ಏನು ನಡೆದಿಲ್ಲ, ಯಾವ ಕಲ್ಚರ್ ಇಲ್ಲ ಅಂತಾನೂ ಹೇಳ್ಬೋದಲ್ಲ. ಸೊ ಜೈನ ರಾಮಾಯಣ ಇಸ್ ದೇರ್. ಮೀನ್ ಇಫ್ ಯು ಲುಕ್ ಇಟ್, ಕನ್ನಡದಲ್ಲೇ ಜೈನ ರಾಮಾಯಣ ಇದೆ. And then even Adikavi Pampa has written few words on Rama when he's written his Adi Purana, and then he wrote about Mahabharata, there Ullekha of Rama. Then Navodaya Sahitya, Kuvempu wrote Ramayana Darshanam. So ಕನ್ನಡಕ್ಕೂ ರಾಮಂಗೂ ಎಂತ ಸಂಬಂಧ. ಸೊ ರಾಮನ್ ಮಡಿಲಲ್ಲೇ ನಮ್ ಕರ್ನಾಟಕ ಕನ್ನಡ ಅನ್ನೋ ಭಾಷೆ ಬೆಳೆದಿರೋದು ಅಂತಾನು ಹೇಳ್ಬೋದು. ನಾವೆಲ್ಲ ವಿರ್ ಆಲ್ ವಾನರಾಸ್ ರಾಮ ಅಂತಾನು ಹೇಳ್ಬೋದು. ಕರೆಕ್ಟ್ ಹೇಳಿದ್ರಿ, ಮಂಗನಿಂದ ಮಾನವ ಆಗಿರೋದ್ರಿಂದ ಮಂಗಗಳೇ ನಾವು. ರಾಮನಿಗೆ ಲಂಕೆಗೆ ಹೋಗ್ಬಿಟ್ಟು ಉಟಲ್ ಮಾಡಿ ಪಾಪ ಪ್ರಾಬ್ಲಿ ವಿ ಅನಾಯ್ಡ್ ರಾಮ ಲಾಟ್, ಬಟ್ ವಿ ಸ್ಟಿಲ್ ದಟ್ ವಾನರ ಸೇನೆ ರಾಮ ನಾವು. ಬಿಫೋರ್ ವಿ ಡಿವಿಯೇಟೆಡ್ ವಿತ್ ದಟ್ ಕ್ವೆಶ್ಚನ್, ಲೈಕ್ ನಾನು ಕೇಳ್ತಿರ್ಬೇಕಾರೆ, ಆಸ್ ಒಂದು ಪರ್ಫೆಕ್ಷನಿಸ್ಟ್ಗೂ ಮತ್ತೆ ಒಂದು ಭಕ್ತಿಗೂ ಮಧ್ಯದಲ್ಲಿರುವಂತ, how do you balance that on the stage? I think I don't think this much on stage. ನಾನು ನಿಜವಾಗ್ಲೂ ಓಕೆ ಇಷ್ಟು ವೆರಿ ಆನೆಸ್ಟ್ ಆನ್ಸರ್. ನಾನು ಇಷ್ಟು ಯೋಚಿಸೋದೇ ಇಲ್ಲ, ನಾನು ಇಷ್ಟು ಬ್ರೈನ್ ಉಪಯೋಗಿಸಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು. ನಾನು ಇಷ್ಟು ಪರ್ಫೆಕ್ಟ್ ಆಗಿರಬೇಕು, ಇಷ್ಟು ಐ ನೀಡ್ ಟು ಮೇಕ್ ಇಟ್ ಸೌಂಡ್ ದಿಸ್ ವೇ ಆ್ಯಂಡ್ ದ್ಯಾಟ್ ವಿಲ್ ಟಚ್ ದೇರ್ ಹಾರ್ಟ್ಸ್ ಅನ್ನೋದೆಲ್ಲ ನಾನು ಯೋಚಿಸೋದಿಲ್ಲ. ನನಗೇನು ಖುಷಿ ಕೊಡುತ್ತೆ, ನನಗೇನು ಹಾರ್ಟ್ ಟಚ್ ಆಗುತ್ತೆ, ಇಟ್ಸ್ ಲೈಕ್ ಐ ಆಮ್ ಸಿಂಗಿಂಗ್ ಫಾರ್ ಮೈ ಸೆಲ್ಫ್. ಐ ಕೈಂಡ್ ಆಫ್ ಲೆಟ್ ಗೋ ಆ್ಯಂಡ್ ಲೆಟ್ ವಾಟ್ ಎವರ್ ಸುಪ್ರೀಮ್ ಬೀಯಿಂಗ್ ಅಪ್ ದೇರ್ ಇಸ್ ದೇರ್ ಟು control whatever is going on. I kind of like let go of control. See, there are some things where I have to be in control of, when Absolutely. I'm remembering the lyrics and and I need to stay in tala, stay in the grammar. ಲಯದಲ್ಲಿ ಶ್ರುತಿ ಬದ್ಧತೆ. So the basic checklist, I'm sure. Yeah, that happens automatically because No, why? Because no, even ಈಗ ಅದರ ಸಬ್ಟೆಕ್ಸ್ಟ್ ಅಲ್ಲಿ ಒಂದು ಮನೋಧರ್ಮ ಅಂತಾನೆ ತಗೊಳ್ಳೋಣ. See, because ಒಬ್ಬ ಕ್ಲಾಸಿಕ್ ಫುಲ್ ಲೆಟ್ ಗೋ ಮಾಡ್ಬಿಡ್ತೀನಿ. ಬಿಕಾಸ್ ಕಂಟ್ರೋಲ್ ಹಿಡ್ಕೊಂಡಿದ್ರೆ it doesn't come from your heart as much. So I like singing from the heart. That's something. But what about the grammar of the raga? Really Are you not that? See, ragas where it's some ragas just come to you naturally, and
over time listening to some ragas, the grammar also just becomes a part of you. ಬಟ್ ಆ ಮನೋಧರ್ಮಕ್ಕೆ ಹೋದಾಗ, ಈಗ ಒಳಗಡೆ ಹೋದಾಗ, ಈಗ ಜಸ್ಟ್ ಒಂದು ಎಕ್ಸಾಂಪಲ್ ತೊಗೊತಿದ್ವಿ. ಈಗ ಅದೊಂದು ಭೈರವಿ ಹಾಡಿದ್ದು, ಹಿ ವಾಸ್ ಟಾಕಿಂಗ್ ಅಬೌಟ್ ದ ನಿಷಾದ ಬಗ್ಗೆ ಮಾತಾಡ್ತಿರೋ. ಆ ನಿಷಾದ ಇಸ್ ಸಮಥಿಂಗ್ ದಟ್ ಈಸ್ ಇಟ್ ಈಸ್ ಲೈಕ್ ದಿ ಐಸಿಂಗ್ ಆನ್ ದ ಕೇಕ್. ಕರೆಕ್ಟ್ ಮಿ ಇಫ್ ಐ ಆಮ್ ರಾಂಗ್. I'll say soul of ಇಟ್ಸ್ ಸೋಲ್, ಕರೆಕ್ಟ್, ಇಟ್ ಇಸ್ ದ ಸೋಲ್ ಆಫ್ ದ ರಾಗ ಅಂತಾನೆ ಅನ್ಕೊಳ್ಳೋಣ. ಸೊ ನಿಮ್ಮ ಮನೋಧರ್ಮಕ್ಕೆ, ಈಗ ಮನೋಧರ್ಮ ಸ್ಪೇಸ್ ಇರೋಂಥದ್ದಲ್ಲಿ ಒಂದು ನರ್ವಲ್ಗೆ ಅಥವಾ ಸ್ವರ ಪ್ರಸ್ತಾವನೆ ಬಂದಾಗ ನಿಮಗೆ ಅಲ್ಲಿ ನಿಮ್ಗೆ ಸ್ಪೇಸ್ ಇರೋಂಥದ್ದು. ಇಲ್ಲ, ಇವನು ಇವಾಗ ಗ್ರಾಮರ್ ಬಗ್ಗೆ ನೀನು ಯೋಚಿಸಲ್ವಾ ಅಂತ ಕೇಳ್ದ. ಫಾರ್ ಮೀ, ಸಿ, ಸಮ್ ರಾಗಾಸ್ ಯು ಡೋಂಟ್ ಗೋ ಆನ್ ಸ್ಟೇಜ್ ಟಿಲ್ ಯು ಆರ್ ಲೈಕ್ a little fluent with the grammar, or else Point. if you go and do it there, then you can't lose yourself. You'll be thinking about it a little too much. Because you'll be see, like, Darbari oh, Naik sama gamani dani padani sane barbeku anta. But when you think about it like that, you'll be like, oh, idu grammar ide. Even Purvi Kalyani, when I was younger, nan 6th standard alli iruvaga nanu sari ಪದನಿ ಸ ಸನಿದ ಪಮಗರಿ ಸ ಸರಿ ಗ ಮ ಪದನಿ ಸ ಅನ್ಕೊಂಡ್ಬಿಟ್ಟೆ, ಬಿಕಾಸ್ ವಾಪಸ್ ಬರ್ತಾ ಸನಿದ ಪಮಗರಿ ಸ ಬರುತ್ತೆ ಅಂತ. ಬಟ್ ಆಕ್ಚುಲಿ ಸರಿ ಗ ಮ ಪದ ಪ ಸ ಹಾಡ್ಲೇಬೇಕು ಯಾವಾಗ್ಲೂ. ಸೊ ವೆನ್ ಯು ಗೋ ಅಪ್ ಯು ಹ್ಯಾವ್ ಟು ಡೂ ಮದ ಸ ಆರ್ ಪದ ಪ ಸ, ಯು ಕಾಂಟ್ ಗೋ ಪದನಿ ಸ. ಆ್ಯಂಡ್ ನನ್ಗದು ಇಟ್ ಹ್ಯಾಡಂಟ್ ಗಾಟನ್ ಸ್ಟೋರ್ಡ್ ಇನ್ ಮೈ ಮೈಂಡ್, ಆ್ಯಂಡ್ ಬಿಫೋರ್ ಇಟ್ ವಾಸ್ ದಟ್ properly like implanted in my head, I went and sang it in some competition. So aವಾಗ ನಂಗೆ even though everyone around me came and told me ಇಲ್ಲ ನೀನ್ ಪದ ಪಸ ಹಾಡ್ಬೇಕು, ಮದ ಸಹ ಹಾಡ್ಬೇಕು ಅಂತ, ನಂಗದು ಸರಿ, I hadn't sung it enough times or heard it enough times to understand that ಹಿಂಗಿದೆ ಈ ರಾಗ ಅಂತ. ಸೊ ಅಂತ ಸ್ಟೇಜಲ್ಲಿ ಕೂತ್ಕೊಂಡು if I go try singing Purvi Kalyani on a platform and without practicing enough, I like your honesty. Then it will become a problem. So that time you can't let go. That time you'll end up making mistakes. And while everyone might not understand that you're messing up, end of the day, The hardcore connoisseurs, they'll understand it. yeah, and I got gold medal for that competition and all. That wasn't my problem, but it's not the voice that's the Next problem. level honesty though. with the amount of almost 2-3 years I was thinking about that one incident and yak hang hode, why did I take I could have done a Maya Malavgold or something I was a little more confident in about the raga. Nan adak yak hog swara hakak hode, adak yak hog alapna madak hode. Like I could have done something I'm genuinely confident in that doesn't have all this grammar Absolutely. that I'm not used to. So I think when I let go, I make sure I'm in a stage where I can let go, instead of taking up stuff where I can't let go and messing up and thinking too much about it. Avag nan pressure barutte stage mele. If I start thinking about it too much and I'll be like, ayyo I'll mess up madbadu anta, then I start Devising and controlling. yeah, and then But have you ever lost? literally head ella it starts getting warm and I'm like ayyo hing, because tumba jana nodtare nan concerts, so there's a lot of support I get online and offline and in person, and I want to make sure that whatever I deliver on stage, perfectionist anta alla, but like I don't want to think back later and be like Oh shit, I did a mistake. yeah. Or you took advantage of the. But have you ever been so immersed? Iga, okay, the perfectionist ಬಗ್ಗೆ one spectrum ಅಲ್ಲಿ you told. The other ಅಲ್ಲಿ ತಗೊಂಡಾಗ have you ever so immersed in the ಭಕ್ತಿಲಿ, ಅಂದ್ರೆ ನಾನು ಮುಳುಗೋಗಿ ಈಗ ರಾಮನ್ ಬಗ್ಗೆ ಅಂತಾನೆ ತಗೊಂಡ. ಈಗ ತ್ಯಾಗರ ಬೈ ಡಿಫಾಲ್ಟ್ ನಾವು ಕರ್ನಾಟಕ ಕಚೇರಿಗಳನ್ನ ತ್ಯಾಗರಾಜರ ಕೃತಿಗಳ ತಗೊಂಡು ಹಾಡ್ತೀವಿ, ಅದರಲ್ಲಿ ಪ್ರಿಡಾಮಿನೆಂಟ್ ಆಗಿ ರಾಮಂದೇ ಇರೋಂಥದ್ದು ಇರುತ್ತೆ. ಅಲ್ಲಿ ಭಕ್ತಿಲಿ ನಾನು ಮುಳುಗೋಗಿ ಕೆಲವೊಂದ್ಸಲಿ, ಅಫ್ಕೋರ್ಸ್ ಅದು ಏಜ್ ಅಂತಾನೆ ಇರಬೇಕು ಅಂತಲ್ಲ, ಅಂದರೆ like while I was having a conversation with her on the phone, she said, I'm too young, don't you think so? Will I be right fit for this show? I said, you're the right fit. Why? Because ಈಗ ಒಂದು ಆನ್ಲೈನ್ ಮೀಡಿಯಮ್ ಅಂತ ತೊಗೊಂಡ್ರೆ, ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಂತ ತೊಗೊಂಡ್ರೆ, ಇನ್ ದ ರೀಸೆಂಟ್ ಟೈಮ್ಸಲ್ಲಿ ತೊಗೊಂಡಾಗ ಪ್ರಿಡಾಮಿನೆಂಟ್ಲಿ ದಿ ಏಜ್ ಗ್ರೂಪ್ ಹು ಆರ್ ಕನ್ಸ್ಯೂಮಿಂಗ್ ದಿಸ್ ಕೈಂಡ್ ಆಫ್ ಕಂಟೆಂಟ್ ಇಸ್ ವೆರಿ ಯಂಗ್. And for them, for a person like her, when she comes and when she speaks, or for a person like you, both of you, when you come and speak, itara iddaga, and her experience heladaga, definitely it will inspire so many millions of people to even at least ನಾನು ಆ ಜರ್ನಿಲಿ ಯೋಚನೆ ಮಾಡಿ ಹೋಗಬಹುದಲ್ಲ ಅಂತ ಯೋಚನೆ ಮಾಡ್ಬೋದು ತಾನೆ. ಸೊ ಆ ರೀತಿಲಿ ನಾನು ಏನು ಹೇಳಕ್ಕೆ ಬಂದರೆ, ಆ ಭಕ್ತಿಲಿ ವೆನ್ ಯು ನಿನ್ನ ಏಜ್ ತಕ್ಕಂತೆ ವೇರ್ ಡು ಯು ಹ್ಯಾವ್ ಯು ಎವರ್ ಫೆಲ್ಟ್ ಲೈಕ್ ಐ ಗಾಟ್ ಲಾಸ್ಟ್ ಇನ್ ಟು ದ ಟ್ರಾನ್ಸ್ ಲೆವೆಲ್ ಹೋಗಿದ್ದೀನಿ ಅಂತ ಆಗಿದೆಯಾ ಯಾವತ್ತಾದ್ರು? ಆಗಿದೆ ಖಂಡಿತ. Not as much when I'm singing the composition, but more when I'm doing Manodharma. Because avaga the chances to let go are a little higher, because you sometimes the tendency to surrender control and just
let the raga flow through you and let the emotions flow through you are higher than when you're singing a song that you've practiced many times. Because andre song allu agide, this one song Challare Rama anta, because since we're talking about Rama Bhakti songs, I think that's one song that was adನ್ನ ಹಾಡುವಾಗೆಲ್ಲ ನಂಗೆ I feel like there's one more song Mayamma anta which we did together. That's our first I mean, so basically ನಮ್ಮ ಮನೇಲಿ ನವರಾತ್ರಿ we have a big ದೊಡ್ಡ ಗೋಲು ಇವ್ರ ಮನೇಲಿ 2-3 ಫ್ಲೋರ್ ಗೋಲು ಇಟ್ಟಿರ್ತಾರೆ. floor, it's not padi, it's like floor, like we have a theme and all Ground of floor, that. first floor Oh, ಎಲ್ಲ ಆ ಥರ, ಡಾಲ್ oh. ಡಾಲು. Everything your theme irutte and all of that. Basically storytelling alwa, it's like fun for me. Then this year you have to invite me, yeah? If I'm here, sure. So ಆವಾಗ we met for, she came and she was just like, Golu, ಪಾಟು ಪಾಡು ಅಷ್ಟೇ, because you come see Golu, you see a singer, non-singer also, will be like ಪಾಟು ಪಾಡು. Correct, ಆ ಸಂಪ್ರದಾಯ. So then Mayamma is in Mukhari, okay, and I've not heard of this composition before. She comes and she starts singing and I'm like, all theory. Like, I don't know what happened, right? And it was something in the air. Like, she was also like moved by the whole thing. It was just the depth. I mean, I didn't know the depth behind the composition, but when we revisit, you realize that the composition came from such a deep, dense, true place. Now that you have told she has to sing, you have to decode. ಸೊ ಮಾಯಮ್ಮ ಅದು ನಂದು ಇನ್ನೊಂದು ಸ್ಟೋರಿ ಏನಿದೆ ಅಂದರೆ, ನಮ್ಮ ಗುರುಗಳು ಬೇಸಿಕ್ಲಿ ಆ ಹಾಡು ಹೇಳ್ಕೊಟ್ಬಿಟ್ಟಿದ್ರು ಫಸ್ಟು. ಐ ಲರ್ನ್ಟ್ ಇಟ್, ಐ ವಾಸ್ ಸಮ್ 10-11 years old, ಆ್ಯಂಡ್ ದ ಫಸ್ಟ್ ಟೈಮ್ ಐ ಲರ್ನ್ಟ್ ಇಟ್, ದ ಭಾವ ವಾಸಂಟ್ ಕಮ್ಮಿಂಗ್ ಪ್ರಾಪರ್ಲಿ ಎಟ್ ಆಲ್. ಸೊ ಐ ವಾಸ್ ಲೈಕ್, ಯಾಕೆ ಬರ್ತಿಲ್ಲ, ವೈ ಡಸ್ ಇಟ್ ಸೌಂಡ್ ಸೋ ಗುಡ್ ವೆನ್ ಯು ಸಿಂಗ್ ಇಟ್, ಆ್ಯಂಡ್ ನಾನು ಹಾಡಿದ್ರೆ ಅಷ್ಟು ಚೆನ್ನಾಗಿ, ಲೈಕ್ ವೈ ಡಸಂಟ್ ಇಟ್ ಸೌಂಡ್, ವೈ ಇಸಂಟ್ ದಟ್ ಇಂಪ್ಯಾಕ್ಟ್, ವೈ ಇಸಂಟ್ ದಟ್ ಬ್ಯೂಟಿ ಆಫ್ ದ ರಾಗ ಕಮ್ಮಿಂಗ್ ಥ್ರೂ ವೆನ್ ಐ ಸಿಂಗ್ ಇಟ್ ಅಂತ ಕೇಳಿದೆ. ನೀನು ದೊಡ್ಡೋಳಾಗಮ್ಮ, ನಿಂಗೆ ಅರ್ಥ ಆಗುತ್ತೆ, ಇದನ್ನೇ ಒಂದು 3 ವರ್ಷ ಆದ್ಮೇಲೆ ಟ್ರೈ, ಒಂದು 3-4 ವರ್ಷ ಪ್ರಾಕ್ಟೀಸ್ ಮಾಡಿ, ಲೈಕ್ ಡೋಂಟ್ ಟಚ್ ದಿಸ್ ಸಾಂಗ್ ಎಟ್ ಆಲ್ ಫಾರ್ ದ ನೆಕ್ಸ್ಟ್ 4 years, ಅದಾದ್ಮೇಲೆ ನೀನು ಟ್ರೈ ಮಾಡು, ನಿನಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಅಂತ ಹೇಳಿದ್ರು. ಆ್ಯಂಡ್ ನಾನು ಆ್ಯಕ್ಚುಲಿ ಮಾಡಿದೆ. ಐ decided not to touch it for the next 4 years. Then I sang it one day in class and I was like, oh wow, it makes sense anta, because ನಾನು ಅವಾಗಿನ ರೆಕಾರ್ಡಿಂಗ್ ಕೇಳಿಸ್ಕೊಂಡ್ರೆ everything seems so amateur, but then after over the years of learning different compositions, learning the intricacies of Carnatic music and imbibing it a little into my way of singing, it's made a big difference. So nanga avaga adar beauty, I realized the beauty. Mukhari alla ahiri I realized the beauty of the ragam while singing that. Challare Ramanu ahirile irodu. ಸೊ 2 ತುಂಬಾ ಪ್ರಿಟಿ ಸಾಂಗ್ಸ್, ಅಂಡ್ ಸೇಮ್ ಬೆಸ್ಟ್. ಒಂದು ರಾಗದಲ್ಲಿ 2 ಟ್ರಾನ್ಸಿಷನ್, ಇಟ್ಸ್ ಗೋಯಿಂಗ್ ಟು ಬಿ ವೆರಿ ಈಸಿ ಆಕ್ಚುಲಿ. ಯಾ, Challare Rama, that talks about how you have to worship Rama with the different flowers, different varieties of flowers. Oh wow. And Mayamma, I mean, Tyagaraja basically his life was about Rama alva. So it's told that Tyagaraja, throughout his composition, he's composed about different stages of Ramayana. So his whole Ramayana ಬಗ್ಗೆ ಎಲ್ಲೆಲ್ಲ small instances like he sees Vishwamitra, so Vishwamitra comes to court of Rama, and he says, I want your first son whose forehead is so beautiful, when whose foreheads look so beautiful when the ಲಲಾಟದ ಮೇಲೆ ಕೂದಲು ಬಿದ್ದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. So he's just made a composition about how Vishwamitra looks at the forehead of Rama and he looks at the curly hair that follows on his forehead, and he just made a composition about that. So that is the depth in which he wrote. ಅಂದ್ರೆ ಇಮ್ಯಾಜಿನ್, ಒಂದು ಸನ್ನಿವೇಶದಲ್ಲಿ, ಒಂದು ಇನ್ಸಿಡೆಂಟ್ ಅಲ್ಲಿ, ಅಲ್ಲಿ ಒಂದು ಫೋರ್ ಹೆಡ್ ಮೇಲೆ ಒಂದು ಇದು ಬಂದಿರೋದಕ್ಕೆ ಒಂದು ಕೃತಿ ಮಾಡಿದ್ದಾರೆ ಅಂದ್ರೆ, ಇನ್ನ ನೋ ವಂಡರ್ 96 crores Ramachapa. I mean, he did Nitya Parayana of Ramayana. So one such song is him worshipping Rama with different flowers. Come on. Sumpaina manasoto himpaina, Sumpaina manasoto himpaina bangaru, Sumpaina manasoto himpaina bangaru, గంపలతో మంచి
చంపకమూలను గంపలతో మంచి చంపకమూలను చల్లరే రామ చంద్రోనిపై పూల చల్లరే రామ ಚಂದ್ರೋನಿಪೈ. ಲಾಸ್ಟ್ ಚರಣನು ತುಂಬ ಬ್ಯೂಟಿಫುಲ್ ಆಗಿದೆ. ಎನ್ನ ರಾಣಿ ಜನನ ಮರಣಮೂಲು ಲೇಕುಂಡ ಎನ್ನ ರಾಣಿ ಜನನ ಮರಣಮೂಲು ಲೇಕುಂಡ ಮನಸಾರ ತ್ಯಾಗರಾಜ ನೂತು ನೀಪೈ ನೀ ಪೋಲ ಚಲ್ಲರೆ ರಾಮ ಚಂದ್ರೋನಿಪೈ. ಆ ಥರನೇ ಮಾಯಮ್ಮ ಇಸ್ ಆನ್ ಅ ಡಿಫ್ರೆಂಟ್ ಡೇಟಿ, ನಾಟ್ ರಾಮ, ಬಟ್ ಸ್ಟಿಲ್ ಅಬ್ಸಲ್ಯೂಟ್ಲಿ ಬ್ಯೂಟಿಫುಲ್ ಬಿಕಾಸ್ ಆಹಿರಿ ತರೋ ಅಂತ I don't know the depth. It's kind of unparalleled. There's a reason why I was able to sing Charukeshi and so many other ragams as a 10-year-old, but like Ahirig ಸ್ವಲ್ಪ time ತಗೋ ಅಂತ ಆ ಥರ there are quite a few ragams, but that wasn't because the grammar is complex or any of those reasons. It's yeah, and you can't really explain that. You just need to like grow up a little. Yeah. And so basically ಚಲ್ಲರೆ ರಾಮ, ಚಲ್ಲಿ ರಾಮನ್ ಮೇಲೆ ಹೂ ಚಲ್ಲು, ರಾಮನ್ ಮೇಲೆ ಹೂ ಚೆಲ್ಲಿ, ಅಷ್ಟೇ. ಬಟ್ ಬ್ಯೂಟಿ ಇಸ್ ದಟ್ ತ್ಯಾಗರಾಜ ನಾವಾಗ ನಮ್ ದೇವರ ಮನೆ ಇದೆ. ಸೊ ವೆನ್ ತ್ಯಾಗರಾಜ ಫಾದರ್ ಪಾಸ್ಟ್ ಅವೇ, ತ್ಯಾಗರಾಜ ಹೇಳಿದ್ದು ನನಗೆ ಅಪ್ಪನ ಆಸ್ತಿ ಅಂತ ಬೇಡ, ನನಗೆ ಪರಂಪರೆಯಾಗಿ ನಮಗೆ ರಾಮ ಪಂಚಾಯತನ ಮೂರ್ತಿ ಇದೆಯಲ್ಲ ಅದು ಬೇಕು, ನಂಗೆ ಏನು ಬೇಡ ಅಂತ ಕೇಳ್ಕೊತಾರೆ. ಸೊ ದಟ್ ಡೇಟಿ ವಾಸ್ ನಾಟ್ ಸಮ್ ವಿಗ್ರಹ ದಟ್ ಇಸ್ ರಿಪ್ಲೇಸಬಲ್, ಇಟ್ ವಾಸ್ ರಾಮ ಹಿಮ್ಸೆಲ್ಫ್ ಫಾರ್ ಹಿಮ್. ಸೊ ಆ ರಾಮನಿಗೆ ನಿತ್ಯ ರಾಮಾಯಣ ಓದೋದು, ನಿತ್ಯ ಅದಕ್ಕೆ ಅಭಿಷೇಕ ಮಾಡೋದು, ನಿತ್ಯ ಪಟ್ಟಾಭಿಷೇಕ ಮಾಡೋದು, ರಾಮ ಕಲ್ಯಾಣ ಮಾಡೋದು, ಅದೇ ಅವ್ರ ಜೀವನ, ಅದೇ ಅವ್ರ ಸರ್ವಸ್ವ. ಅವರಿಗೆ ಅಷ್ಟು ಶಿಷ್ಯರಿದ್ರೆ ಸಹ ಅವರು ಪ್ರತಿ ದಿವಸ ಎಲ್ಲ ಮನೆಗೆ ಹೋಗಿ ಭಿಕ್ಷೆ ಬೇಡಿ ಆ ಭಿಕ್ಷೆಯಿಂದ ಅವ್ರು ತಿಂದು ವೈಫ್ಗೆ ವೈಫು ಅಂದರೆ ಶಿಷ್ಯರಿಗೆಲ್ಲ ಆ ಭಿಕ್ಷೆಯಿಂದ ಊಟ ಹಾಕೋರು. ಆ್ಯಂಡ್ ದಟ್ ದಿಸ್ ಇಸ್ ಬ್ಯೂಟಿಫುಲ್ ಸ್ಟೋರಿ ವೇರ್ ಅವರು he's so obsessed with Rama, but his music has taken lot of praises. So ಎಲ್ಲರಿಗೂ ತುಂಬ ಖ್ಯಾತಿ ತಂದಿದೆ ಅವರಿಗೆ, ಎಲ್ಲರಿಗೂ ಗೊತ್ತು ತ್ಯಾಗರಾಜ ಅಂದರೆ ಅವ್ರ ಮ್ಯೂಸಿಕ್, ಅವ್ರ ಲಿರಿಕ್ಸು ಅಂತ ಸಾಹಿತ್ಯಕ್ಕೆ ಒಂದು ಸಮ ಯಾರೂ ಇಲ್ಲ ಅಂತ ಎಲ್ಲರಿಗೂ ಸಹ ಗೊತ್ತು. ಆದರೆ ಇವಾಗ ಸೊ ಕಿಂಗ್ಸು, ದಿವಾನ್ ಅವರೆಲ್ಲ ಇರ್ತಾರಲ್ಲ, ಅವರೆಲ್ಲ ಒಂದು ಹೇಳ್ತಾರೆ ಯು ಕಮ್ ಬಿಕಮ್ ಮೈ ಕೋರ್ಟ್ ಮ್ಯೂಸಿಷಿಯನ್, ಲಾಟ್ ಆಫ್ ಆಫರ್ಸ್ ವಿಲ್ ಕಮ್, ಲಾಟ್ ಆಫ್ ಜಮೀನ್ದಾರ್ಸ್, ಲಾಟ್ ಆಫ್ ಕಿಂಗ್ಸು, ಸಾಮಂತರವರೆಲ್ಲ ಕೇಳ್ತಾರೆ ತ್ಯಾಗರಾಜರಿಗೆ ಬಂದ್ಬಿಟ್ಟು ನಾನು ಕೋರ್ಟಲ್ಲಿ ಬಂದ್ಬಿಟ್ಟು ಹಾಡು. ಹಿ ಸೇಸ್ ದಟ್ ನಾನು ನನ್ನ ರಾಮ ಈ ತಿರುವಾರೂರು ಕ್ಷೇತ್ರ ಅಷ್ಟೇ, ಯಾರು ಬರೋದಿಲ್ಲ. ಅವ್ರ ಅಣ್ಣನಿಗೆ ತುಂಬ ಕೋಪ ಬರುತ್ತೆ, ಈ ರಾಮನಿಂದ ನೀನು ಅಲ್ಲೆಲ್ಲ ಹೋಗೋದಿಲ್ಲ, ಕೆಲಸ ಮಾಡ್ತೀನಿ ಅಂತ ರಾಮನ ತೊಗೊಂಡು ಹೋಗ್ಬಿಟ್ಟು ಅವರು ಕಾವೇರಿ ನದಿಯಲ್ಲಿ ವಿಸರ್ಜನೆ ಮಾಡಿಬಿಡ್ತಾರೆ. ಆ್ಯಂಡ್ ತ್ಯಾಗರಾಜ ವಾಸ್ ನಾಟ್ ಲೈಕ್ ಓ ರಾಮ ಹೊರಟೋಗ್ಬಿಟ್ಟು ಹೋಗು ಹೊಸ ವಿಗ್ರಹ ತಂದ್ಬಿಟ್ಟು ಪೂಜೆ ಮಾಡೋಣ, ಅದೇ ಅಲ್ವಾ ರಾಮ ಎಲ್ಲೂ ಇದ್ದಾನೆ, ಎಲ್ಲೆಲ್ಲಿಯೂ ರಾಮ ಇದ್ದಾನೆ ಅಲ್ವಾ. ನಗುಮೊಮ್ಮು, ಸೊ ಅವರು ಫೇಮಸ್ ಕಾಂಪೋಸಿಷನ್ ನಗುಮೊಮ್ಮು ಆವಾಗಲೇ ತ್ಯಾಗರಾಜ ಸ್ವಾಮಿ ಅವ್ರು ಬರ್ತಿದ್ರು. ವೆರ್ ಹಿ ಮಿಸಸ್ ದ ಸ್ಮೈಲ್ ಆಫ್ ರಾಮ. ಸೊ ಅವ್ರು 3 ದಿವಸ ಅಥವಾ 3 ವಾರ, ಐ ಆಮ್ ನಾಟ್ ಶೋರ್ ಬಟ್ ದ ಡೇಸ್, ಅವ್ರು ಅಲ್ಲೇ ಉಪವಾಸ ಇದ್ದು ಕಾವೇರಿ ತೀರದಲ್ಲೇ ಅಳ್ತಾ ಕೂತಿರ್ತಾರೆ. ಅಂಡ್ ಹಿ ಸೇಸ್ ಐ ವಾಂಟ್ ಟು ಲುಕ್ ಎಟ್ ದ ಸ್ಮೈಲ್ ಆನ್ ಯುವರ್ ಫೇಸ್. ಅಯ್ಯೋ. ಅಂಡ್ ದೆನ್ ನಗುಮೊಮ್ಮು ಕಮ್ ಆನ್. ನಗುಮೊಮ್ಮು ಗನಲೇನಿ ನಾ ಜಾಲಿ ತಿಳಿಸಿ, ನಗುಮೊಮ್ಮು ಗನಲೇನಿ ನಾ ಜಾಲಿ ತಿಳಿಸಿ, ನನ್ನು ಬ್ರೋವರಾದ ಶ್ರೀ ರಘುವರನಿ ನಗುಮೊಮ್ಮು ಗನಲೇನಿ.
ಜಗ ಮೇಲೆ ಜಗ ಮೇಲೆ ಪರಮಾತ್ಮ ಯವರೀತೋ ಮುರಳಿಡುವುದು ಜಗ ಮೇಲೆ ಪರಮಾತ್ಮ ಯವರೀತೋ ನೀ ಮೊರಳಿಡುವುದು ವಗಜೋಪಕು ತಾಳನು ನನ್ನೇಲು ಕೋರ ತ್ಯಾಗರಾಜನು ತನಿ ನಗುಮೋ ಮೋಗನಲೇ ನೀನಾ ಜಾಲಿ ತಿಳಿಸಿ ನನ್ನು ಬ್ರೋವರಾದ ಶ್ರೀ ರಘುವರ ಭಲೆ. So it's not, I'm not able to withstand this separation from you. Please come rescue me. And I've forgotten, I won't look at the face and your smile. ಆ ನಗುವು ನಗ್ತಾ ಇರೋಂತಹ ಮುಖವನ್ನು ನೋಡಬೇಕು ನಾನು ಅಂತ ಬೇಡ್ಕೋತಾರೆ. ಸೊ ರಾಮ ಪಂಚಾಯತನ ಇಸ್ ರಾಮ, ಸೀತಾ, ಭರತ, ಶತ್ರುಘ್ನ, ಲಕ್ಷ್ಮಣ and ಹನುಮಾನ್. So this panchayata, Rama Sita is one. This Lakshmana, Bharata, Shatrughna, Hanuman, Rama, Sita. So they make 5 panchayatana agate. So these panchayatana represent the panchakritya that Parabrahma does. And the 5 syllables of Omkara. So ಆ ಒಂದು ಇಮೋಷನ್ ಅವರಿಗೆ. ಸೊ ಹಿ ಈಸ್ ಫಾಸ್ಟಿಂಗ್, ಲಿಟರಲಿ ಕ್ರೈಂಗ್ ಇನ್ ದ ಬ್ಯಾಂಕ್ ಆಫ್ ಗಂಗಾ, ಇನ್ ದ ಬ್ಯಾಂಕ್ ಆಫ್ ಕಾವೇರಿ, ಸೇಯಿಂಗ್ ನೀನಿಲ್ಲ, ಐ ಡೋಂಟ್ ವಾಂಟ್ ಅ ಲೈಫ್ ವಿತೌಟ್ ಯು. ಅಂಡ್ ದಟ್ಸ್ ದ ಬ್ಯೂಟಿ ಆಫ್ ತ್ಯಾಗರಾಜ ಅಲ್ವಾ. ಆ ಥರ ಎಷ್ಟು ಸಾಂಗ್ಸ್ ಅವರು, ಪ್ಲೀಸ್ ಕಮ್ ರೆಸ್ಕ್ಯೂ ಮೀ, ಪ್ಲೀಸ್ ಕಮ್ ಬಿ ಮೈ ರೆಫ್ಯೂಜ್, ಬ್ರೋವ ಭಾರಮ ರಘುರಾಮ. ಇನ್ಫ್ಯಾಕ್ಟ್ ಬ್ರೋವ ಭಾರಮ ಬ್ರೋವ ಭಾರಮ ರಘುರಾಮ ಭುವನಮೆನ್ನೀವೈ ನನ್ನೂತನಿ ಬ್ರೋವ ಭಾರಮ. ನಿನ್ಗೆ ಇಸ್ ಇಟ್ ಅ ಬರ್ಡನ್ ಫಾರ್ ಯು ಟು ಕಮ್ ಅಂಡ್ ರೆಸ್ಕ್ಯೂ ಮೀ? ಇಷ್ಟೆಲ್ಲ ವಾಟ್ ಇಸ್ ದ ಮೀನಿಂಗ್? ಬರ್ಡನ್ ಅಲ್ಲಿ ಚರಣಮಲ್ಲೆಲ್ಲ the whole universe it's in your stomach, within you. ಅಷ್ಟು ನೀನು ಶಕ್ತಿಶಾಲಿ, ನೀನು ಎಲ್ಲೆಲ್ಲಿಯೂ ಇದೆಯಾ, ಅಷ್ಟು ಶಕ್ತಿಶಾಲಿ ನೀನು. ಸಮುದ್ರ ಮಂಥನದಲ್ಲಿ ನೀನು ಕೂರ್ಮನಾಗೆಲ್ಲ ಬಂದಿದ್ಯಾ, ನೀನು ಅಚ್ಯುತ ಅನಂತ ಗೋವಿಂದ ಎಲ್ಲ ಸಂಸಾರ ಎಲ್ಲ ನೀನು ಹೊಟ್ಟೆ ಉದರೋದಲ್ಲೇ ಇದೆ. ಅಷ್ಟೆಲ್ಲ ಇಟ್ಕೊಂಡು ನಾನು ಒಂದು ದಾಸ ನಿನಗೆ, ಐ ಆಮ್ ಸಮ್ ಪೆಟಿ ಹ್ಯೂಮನ್, ಕ್ಯಾನ್ ಯು ನಾಟ್ ಕಮ್ ರೆಸ್ಕ್ಯೂ ಮೀ? ಒಂದ್ ತ್ಯಾಗರಾಜಗ್ ಬಂದ್ ನಿನ್ಗೆ ಅಷ್ಟು ರೆಸ್ಕ್ಯೂ ಮಾಡಕ್ಕೆ ನನ್ ಬರ್ಡನ್ ಅಂತ ಕೇಳ್ಕೊತಾರೆ. ಈಗ ಒಂದು ಫಿಲ್ಮಿ ಕೊನೋಸರ್ಸ್ಗೆ ಮತ್ತೆ ಇವ್ರಿಗೆ ಅಂತ ತಗೊಳ್ಳೋಣ. ಈಗ ನಗುಮೋಮು ಇಸ್ ಅ ಕೈಂಡ್ ಆಫ್ ಸಾಂಗ್, ಅಭೇರಿ, ಕರೆಕ್ಟ್ ರೈಟ್? ಸೊ ಈ ಹಾಡನ್ನ ಅತಿ ಹೆಚ್ಚು ನಗುಮೋಮೋನ ಆಸ್ ಇಟ್ ಈಸ್ ಫಿಲ್ಮ್ ಸಾಂಗ್ಸ್ ಅಲ್ಲಿ ಬಳಕೆ ಮಾಡಿರುವಂತದ್ದು. ಫಾರ್ ವಾಟ್ ಪರ್ಪಸ್? ನಾನು ಅದನ್ನೇ ಯೋಚನೆ ಮಾಡ್ತೀನಿ. ಹೀರೋ ಹೀರೋಯಿನ್ ಸಿ, ಏನೋ ನೀವು ಸಿನಿಮಾದಲ್ಲಿ ಕೂತ್ಕೊಂಡ್ಬಿಟ್ಟು ಕಚೇರಿ ಈಗ ವಿಷ್ಣುವರ್ಧನ್ ಸರ್ ಒಂದು ಸಿನಿಮಾ ಮಾಡಿದ್ದಾರೆ, ರಾಯರು ಬಂದರು ಮಾವನ ಮನೆಗೆ ಅಂತ. ಅದರಲ್ಲಿ ಹಿ ಸಿಂಗ್ಸ್, ಕಚೇರಿ ಆಗಿ ಕೂತ್ಕೊಂಡು ಅದನ್ನ ಹಾಡ್ತಾರೆ, ದಟ್ ಇಸ್ ಸ್ಟಿಲ್ ಫೈನ್. ಈಗ ವೈಲ್ ಹಿ ಈಸ್ ನರೇಟಿಂಗ್ ಅಬೌಟ್ ದಿಸ್ ಹೋಲ್, ಅಂದ್ರೆ ತ್ಯಾಗರಾಜ ಆ ಐಡಲ್ ಅನ್ನ ಕಳ್ಕೊಂಡು. So it's not idol, it's Rama. It's Rama, correct. It's not idol, it's Rama, correct. ರಾಮನ್ನ ಅವರು ಪೂಜಿಸೋ ಆರಾಧಿಸುವಂತ ರಾಮ ಅಲ್ಲಿ ಕಾವೇರಿ ಒಳಗಡೆ ಮುಳುಗೋಗ್ಬಿಟ್ಟಿದ್ದಾರೆ, ನನಗೆ ಎಲ್ಲಿ ಸಿಗಲ್ಲ ಅಂತ ಅನ್ನುವಂತ ಕಾಂಟೆಕ್ಸ್ಟ್ ನ, ಲೈಕ್ ಹಿ ಮೆನ್ಷನ್ ಹೀರೋ ಹೀರೋಯಿನ್ ಯಾವ ರೀತಿ ಶೀಸ್ ವಾಕಿಂಗ್ ಲೈಕ್ ಒಂಥರ ನಗರಾಜ ಅಂತ ಅವಳು ಫುಲ್ಲು ಕೂದಲೆಲ್ಲ ಬಿಟ್ಕೊಂಡು ಹಿಂಗೆ, ಐ ಆಮ್ ಲೈಕ್ ವಾವ್, ತಾಟಕಿ ತರ ಕಾಣಿಸ್ತಾ. No, but she looked beautiful though in that song. I don't know whom you're talking about. Have you watched that film? Illappa. Which movie are we talking about? I think it's which is that film Mohanlal's son he did, no? Oh yeah, Darshana. It's very popular in Kerala, no? Nagumomu is very popular. Probably because of Yesudas version. No, probably because of this movie. ಅದೇ ಆ ಸಿನಿಮಾದಲ್ಲಿ ಒಂದು ಹಾಡಿದಲ್ಲ, ದರ್ಶನ ಅಂತ ಒಂದು ಬರೆದಿಲ್ಲ. Bro, we're very bad at this movie guessing. No, I've not watched. ಸಿನಿಮಾ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗಿರುತ್ತೆ. ಸೊ ನೌ ಐ ಆಮ್ ಲೈಕ್ ನೋ ಮ್ಯಾನ್, ನೋ ಎಷ್ಟು ಅದನ್ನ ನಾವು, ಅಂದ್ರೆ ಏನ್ ಹೇಳಕ್ ಬಂದ್ರೆ, ಅಫ್ಕೋರ್ಸ್ ಪ್ರತಿ ಹಾಡಿನ ಹಿಂದೆ ಇರುವಂತ ಅರ್ಥಗಳಿರುತ್ತೆ, ಬಟ್ ಕೃತಿಗಳ ಹಿಂದೆ ಅದರದೇ ಆದಂತ ಒಂದು ಎಷ್ಟು ಒತ್ತಡ ಭಾವ, ಅದಕ್ಕೆ ಯಾವ ಸಿಚುಯೇಷನ್ಸ್ ಅಲ್ಲಿ ಯಾವ ಸನ್ನಿವೇಶಗಳಲ್ಲಿ ಅವ್ರು ಬರೆದಿರ್ತಾರೆ ಅಂದ್ರೆ ನಾವು ಅದನ್ನ ಅಳವಡಿಸ್ಕೊಂಡಾಗ್ಲೂ ಕೂಡ, ಅಂದ್ರೆ ದಿನನಿತ್ಯದಲ್ಲೂ ಕೂಡ ಅಳವಡಿಸ್ಕೊಂಡಾಗ ಅದಕ್ಕೆ ಎಷ್ಟು ಮಹತ್ವ ಕೊಡಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಅಂತ ಇದರಲ್ಲೇ ಗೊತ್ತಾಗುತ್ತೆ. ನಿಜ ಹೇಳ್ತೀನಿ. ಅಂದ್ರೆ ದ ವೇ ವಿ ಯೂಸ್ ಕ್ಲಾಸಿಕಲ್, ಲೈಕ್ ಐ ಡೋಂಟ್ ನೋ, ಯು ಹ್ಯಾವ್ ವಾಚ್ಡ್ ಅನಿಯನ್ ಅಂತ ಒಂದು ಸಿನಿಮಾ ಇದೆ.
People call me Onion for most of the time. Oh, because of the hair, huh? Yeah, I am all filled. Oh, you're like Damn the Ambi. Ram, and then You're like, suddenly you're you're the like, Ambi. You're the Ambi. I am the Ambi. This is also a crazy side to me. So. Oh God, see. This was not part of the conversation, but it came. So ಅದರಲ್ಲಿ ಏನ್ ಗೊತ್ತಾ, ಒಂದು ತಿರುವಾಯೂರ್ಗೆ ಹೋಗ್ತಾರೆ. ಅಲ್ಲಿ ಹೋಗ್ಬೇಕಾದ್ರೆ ಹೌ ಬ್ಯೂಟಿಫುಲಿ ಶಂಕರ್ ಸರ್ ಹಸ್ ಡೈರೆಕ್ಟೆಡ್ ದಟ್ ಸೀಕ್ವೆನ್ಸ್. ವೈ ಬಿಕಾಸ್ ದೇಸೆ ಅಲ್ಲಿ ತ್ಯಾಗರಾಜರ ಕೃತಿ ಹಾಡಕ್ ಹೋಗ್ತಾರೆ, ಅಲ್ಲಿಂದ ಹಾಗೆ ಒಂದು ಜಗದಾನಂದ ಕಾರಕ ಹಾಡ್ತಾ ನಾಟರಾಗದಲ್ಲಿ ಹಂಗೆ ಹೋಗಿ ಕಂಪ್ಲೀಟ್ ಆಗಿ ಒಂದು ಬೇರೆ ಕೃತಿ. So basically, ನಾಟರಾಗವಂತಲ್ಲ. So Jagadananda Karaka, it has 108 names of Rama. So it's told that Tyagaraja Swami probably ended the, so everything, his Kavyanama or whatever. I'm liking this blend. Come on. So his mudra comes, okay, Pavanaja, whatever, okay. So his mudra comes, Tyagaraja Sannuta, Tyagaraja comes. So it'll come. There are multiple mudras because it's said that he completed the Kriti, but then they realized there are already some 72 names or something of Rama. So why can't you add? So there are multiple things that were added later on. 36 another it was added. Yeah, I mean, like so, sorry, 72 names were covered till the first time his mudra came. So people kept adding more charanams so that they can make it 108 names of Rama. ಜಗದಾನಂದ ಕಾರಕ ಜಗದಾನಂದ ಕಾರಕ ಜಗದಾನಂದ ಕಾರಕ ಜಯ ಜಾನಕಿ ಪ್ರಾಣ ನಾಯಕ ಜಗದಾನಂದ ಕಾರಕ. ಇಷ್ಟೊಂದು ಜನ ಇದು ಹಾಡ್ತಾ ಇರುವಾಗ ಜಗದಾನಂದ ಕಾರಕ ಸಂಧಿ ಆಮೇಲೆ ಗಗನಾಧಿಪ ಸತ್ಕುಲಜ ರಾಜ ರಾಜೇಶ್ವರ ಸುಗುಣಾಕರ ಸುರಸೇವ್ಯ ಭವ್ಯದಾಯಕ ಸದಾ ಸಕಲ ಜಗದಾನಂದಕಾರಕ ಜಯ ಜಾನಕಿ ಪ್ರಾಣ ನಾಯಕ ಜಗದಾನಂದ ಕಾರಕ. So just singing one Jagadananda Karaka will make you do Ashtottara Shatanama of Rama. So that is the power I feel that are in these kritis. Just imagine, oh, they're like, oh, 72 names or something, aitu. So let's make 108. So it's like doing Archana of Rama. ರಾಮನ ಆರಾಧನೆ ದಿವಸ ಹಾಡಿದ್ರೆ ರಾಮನ ಆರಾಧನೆನೇ ಬೇಡ, ನೀನ್ ಒಂದು ಅಷ್ಟೋತ್ತರ ಶತನಾಮಾವಳಿ ಅದರ ಅಷ್ಟೋತ್ತರ ಶತ ಸ್ತೋತ್ರ ಹೇಳ್ತಿದ್ಯಾ. ಇನ್ ದಟ್ ವೇ ರಾಮಗೆ ಮರ್ಯಾದ ಪುರುಷೋತ್ತಮ ಅಂತ ಯಾಕೆ ಹೆಸರು ಬಂದಿದ್ದು? ಬಿಕಾಸ್ ರಾಮ ಇದೀ ರಾಮಾಯಣದಲ್ಲಿ ಒಂದ್ಸಲಿ ಸಹ ನಾನು ದೇವರು ಅಂತ ಹೇಳ್ಕೊಂಡಿಲ್ಲ. ಕರೆಕ್ಟ್. ಯಾರು ಸಹ ಹೇಳಿಲ್ಲ. ಹೌದು. ಧರ್ಮನಿಷ್ಠನಾಗಿದ್ದ. ಸೊ ವಾಟ್ ಸನಾತನ ಧರ್ಮದಲ್ಲಿ ವಾಟ್ ಇಸ್ ದ ಬಿಲೀಫ್ ಇಸ್ ದಟ್ somebody who follows the dharma to the T, he is a Maryada Purushottama. There's a Kanchi Shankaracharya, there's a Shringeri Shankaracharya, they follow dharma, they are dharmanishta, so they are Maryada Purushottamaru. Purushottama ಅಂದ್ರೆ they are Bhagavan himself. ಕೃಷ್ಣನು ಮರ್ಯಾದಾ ಪುರುಷೋತ್ತಮ ಆಗ್ತಾನೆ, ಆದ್ರೆ ಅವ್ನು ದೇವರು ಅಂತ ಹೇಳ್ಕೊಂಡ್ಬಿಟ್ಟಲ್ಲ. I mean, so if you look at the whole of ರಾಮಾಯಣದಲ್ಲಿ ರಾಮ ಒಂದ್ಸಲ ಚಕ್ರ ಶಂಖ ಏನೂ ಯೂಸ್ ಮಾಡಿಲ್ಲ. ಪಾಪ ಒಂದು ಸುಧನ್ವ ಅಂತ ಇಟ್ಕೊಂಡು ಒಂದು ಧನುಸ್ನ ಇಟ್ಕೊಂಡಿದ್ದ, ಆ ಧನುಸ್ಸನ್ನೇ ಯೂಸ್ ಮಾಡ್ತಾ ಇದ್ದ. ಐ ಮೀನ್, ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ಒಂದ್ಸತಿ ಏನಾಗುತ್ತೆ, ಬ್ಯೂಟಿಫುಲ್ ಕಾಂಟೆಕ್ಸ್ಟ್. Vishwamitra goes to the court of Dasharatha and then he says that I want your son. And I told you that. He looks at first Rama, I want that forehead. Son who has a beautiful forehead and then his ಲಲಾಟದ ಮೇಲೆ ಕೂದಲು ಬಿದ್ದಾಗ ಎಷ್ಟು ಕೇಶಪಾಶ ಬಿದ್ದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆ ಥರ I want that son ಅಂತ ಹೇಳ್ತಾನೆ. Vasishtha also knows that if they get married, they will go to, he'll take him to Mithila and then he'll get married to Sita because that's when the actual Ramayana will begin. Okay. You're right. Okay. So he knows all of that. Also, Vasishtha is like, oh, Vasishtha, if you look at the parampara of Sanatana Dharma itself, it starts with Vishnu, who's the Paramaguru. Then his son is Brahma and his son is Vasishtha. ವಿಷ್ಣು ನಾಭಿಯಿಂದ ಬರಂತದ್ದಲ್ಲ. ಬ್ರಹ್ಮ, the whole ಪರಂಪರಾ, ಶಂಕರ ಪರಂಪರಾ ಆಗ್ಲಿ ಯಾರಾದ್ರೂ ಪರಂಪರಾ ಆಗ್ಲಿ, ಗುರು ಶಕ್ತಿ ಬರ್ತಾನೆ, ಶಕ್ತಿ ಪರಾಶರದಿಂದ ವ್ಯಾಸ, ವ್ಯಾಸರಿಂದ ನಮ್ಗೆ ವೇದ ವಿಂಗಡನೆ ಎಲ್ಲ ಆಗಿತ್ತು. ಸೊ ವಶಿಷ್ಠ ಲೈಕ್, ಓ ಲೆಟ್ ಹಿಮ್ ಜಸ್ಟ್ go to Vishwamitra because he's technically Vishnu is my Paramaguru and he's bowing to me every day. So like, let him go with Vishwamitra ಅಂತ ಅವ್ನಿಗೂ ಒಂಥರ
because I've taught him so far, and he knows that only Vishwamitra is so competent enough to give him vara and all of that. Because Vashishta's like, I don't want to give him vara, dude. He's like my Parama Guru. He's in his own turmoil. Okay. Then he says to Dasharatha, see, this is a very nice. You have to do it, because you already promised Vishwamitra that, oh, great sage, you've come to my court. Nin keltu naan adu. But Dasharatha is like, oh, 60,000 years I've lived and I don't have a son now. I finally got a son. And he's just 40 years old. How can I let him go? All of this complex. And the beauty of Valmiki Ramayana, sorry to diverge, is that when Valmiki Maharishi started writing Ramayana, Brahmadeva gives one vara. He says that whenever you sit to write Ramayana and you close your eyes, you will just not see all the scene that is happening in front of you. Ella ಆಗ್ತಿರೋ ಒಂದು scene ni ಕಾಣಿಸ್ತೆ. ಅದು ಕಾಣಿಸತ್ತೆ ನಿಮಗೆ. ಪ್ಲಸ್ ಎಲ್ಲ ಒಂದು ಕ್ಯಾರೆಕ್ಟರ್, ಎಲ್ಲ ಒಂದು ಕ್ಯಾರೆಕ್ಟರ್ ಅಂತ ಹೇಳಕ್ಕಾಗಲ್ಲ, ಎಲ್ಲ ಅಲ್ಲಿರುವಂತ ಎಲ್ಲಾ ಜನರ ಅಂತರಾಳ ನಿಮ್ಗೆ ಗೋಚರ ಆಗತ್ತೆ. ಸೊ ಹೀಸ್ ರಿಟನ್ ಇಟ್ ವಿತ್ ದಟ್ ಡೆಪ್ತ್. ಹೀಸ್ ನಾಟ್ ಜಸ್ಟ್ ರಿಟನ್ ಇಟ್ ಆಸ್ ಅ ವ್ಯೂವರ್, ಆಸ್ ಸಂಬಡಿ. ಯಾರು ಬ್ರಹ್ಮ ಹೇಳೋಂತ. ಅದು ವರ ಕೊಡ್ತಾರೆ, ಬ್ರಹ್ಮದೇವ ವರ ಕೊಡ್ತಾರೆ ಇವರಿಗೆ, ವಾಲ್ಮೀಕಿ, ದಟ್ ನೀನ್ ಬಂದ್ಬಿಟ್ಟು ಬರೀ ಎಲ್ಲಾ ಸೀನ್ ನೋಡೋದಿಲ್ಲ, ಆದ್ರೆ ಎಲ್ಲಾ ಒಂದು ಆ ಸೀನಲ್ಲಿ ಯಾರ್ಯಾರು ಇರ್ತಾರೋ ಅವ್ರ ಅಂತರಾಳದಲ್ಲಿ ಏನೇನ್ ಟರ್ಮೋಯಿಲ್ ಆಗ್ತಾ ಇದೆ ಅದು ನಿಂಗೆ ಗೋಚರ ಆಗತ್ತೆ. ಅದನ್ನ ಇಟ್ಕೊಂಡು ನೀನ್ ಬರಿಬಹುದು ಅಂತ. ಸೊ ದಟ್ಸ್ ಹೌ ಡೀಪ್ ಇಟ್ ಇಸ್. ಎವ್ರಿಬಡಿ ಇಸ್ ಗ್ರೇ ಇನ್ ರಾಮಾಯಣ. ಎವ್ರಿಬಡಿ ಇಸ್ ಗ್ರೇ. ಎವ್ರಿಬಡಿ ಇಸ್ ಗೋಯಿಂಗ್ ಥ್ರೂ ದೇರ್ ಓನ್ ಟರ್ಮೋಯಿಲ್. ಇಟ್ ಇಸ್ ನಾಟ್ ಬ್ಲಾಕ್ ಅಂಡ್ ವೈಟ್ ಸ್ಟೋರಿ. ಇಟ್ಸ್ ನಾಟ್ ಗುಡ್ ಓವರ್ ಈವಿಲ್. ಬಿಗರ್ ಪಿಕ್ಚರ್ ಇಸ್ ಮಚ್ ಮೋರ್ ಬಿಗರ್ ದನ್ ದಟ್. Right, it's because it comes about spirituality, atma, parama, ಒಂದು ಲೆವೆಲ್ಗೆ ಹೋಗುತ್ತೆ. It's not black and white, good and evil, all of that. Right, that is the very first basic level of looking at Ramayana. So all of this happens and Vishwamitra is like, okay, now come with me. So Rama as a kid, he just follows Vishwamitra and he never questions Vishwamitra. ಅಪ್ಪ ಹೇಳಿದ್ರು ಓಕೆ ಹೋಗು ಅಂತ ಪಾಪ ಒಂದು ಭಾರಿ ಹೃದಯದಿಂದ ಕಳಿಸ್ಕೊಟ್ಬಿಡ್ತಾರೆ. And that kid is just following. Vishwamitra was so happy that this kid did not ask me, where are we going? Should I say why are you sending me, first of all? No, but that is clear. He establishes that Maricha, Subahu, all of these people are doing Yajna Bhanga and all of that. So, ನನಗೆ ಒಂದು ರಕ್ಷಕ ಬೇಕು. And Vasishtha is like, Dasharatha, do you realize that he's Brahmarshi? He can fight his own wars. If he's asking for your kids, he's asking to tutor them, to guide them. So a 14-year-old kid is being sent with a man who's, rishis did not look very handsome and all. They were starving themselves to do tapasarya, so they looked very, very unusual. They never looked very civilized. They had big kesha pasha and they probably never, like, they had a very weird, they were always in the woods and all of that. So other our appearance is not very pleasant for a normal civilized person from a civilization to look at and bear with. Ashtu tejas ittu avaralli. This 14-year-old kid never asked a question. Just followed because his father told he's going to take you wherever he has to take you. You mean to say the amount of responsibility for that little kid to think, oh, yeah. And then ಸನ್ನಿವೇಶದಲ್ಲಿ ಮರ್ಯಾದಾ ಪುರುಷೋತ್ತಮ. Exactly. 14-year-old kid, ನಾವು ಎಷ್ಟು ನಖರ ಮಾಡ್ತೀವಿ. I'm sure if it was Krishna, I would have been like, why should I come? Or like play prank with Vishwamitra. ಅದು ಕಾಂಟ್ರಿ ಇದೊಂದೇ ಗೊತ್ತಾ, ಒಂದು ಕೃಷ್ಣನ್ ಬಗ್ಗೆ ನಾನು ಎಲ್ಲೊಂದ್ ಕಡೆ ಇನ್ನೊಂದು ಉಲ್ಲೇಖ ಕೇಳಿದ್ದೆ, ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಸೊ ಕೃಷ್ಣ ಒಂದ್ಸಲಿ ಮಲಗಿರ್ತಾನಂತೆ, ನಿದ್ದೆ ಮಾಡ್ಬೇಕು ಅಂತಂದಾಗ ಯಶೋಧ ಕತೆ ಹೇಳ್ತಿರ್ತಾಳಂತೆ. ಯಶೋಧ ಯಾವ ಕತೆ ಹೇಳ್ತಾರೆ? ರಾಮಾಯಣದ ಕತೆ ಹೇಳ್ತಿದ್ದಾಳೆ ಕೃಷ್ಣನಿಗೆ. ಸೊ ಆ ಕೃಷ್ಣನಿಗೆ ರಾಮಾಯಣನ ಕತೆ ಹೇಳ್ತಾ ಕೃಷ್ಣ ಹಾಗೆ ನಿದ್ದೆ ಮಾಡ್ತಾ ಇದ್ದಾನೆ ಅಂತ. ಸೊ ಅದು ಎಷ್ಟು ಮಟ್ಟಿಗೆ ಬರುತ್ತೆ ಅಂದ್ರೆ ಟುವರ್ಡ್ಸ್ ಒಂದು ಯುದ್ಧದ್ದು ಒಂದು ಸೀಕ್ವೆನ್ಸ್ ಬರುತ್ತೆ ಅಂತ ನಾನು ಅನ್ಕೊಳ್ಳೋಣ. ಸೊ ಹಿಂಗೆ ಹೇಳ್ತಾ ಹೀಗಾಯ್ತು, ಸೀತೆನ ಅಪಹರಿಸ್ಕೊಂಡು ಹೊಟ್ಟೋಗಿದ್ದಾಳೆ. ಸೊ ರಾಮ ಇಲ್ಲಿ ಹೋಗ್ತಾ ಇದ್ದಾನೆ ಅಂತ ಅಂದಾಗ ನಿದ್ದೆಲಿ ಲಕ್ಷ್ಮಣ ಬೀಳ್ಕೊಡು ಅಂತ ಹೇಳ್ತಾನೆ ಅಂತ ಕೃಷ್ಣ. ಅಂದ್ರೆ ಅದು ಎಷ್ಟು ಬ್ಯೂಟಿಫುಲ್ ಆಗಿ ಕೃಷ್ಣನೂ ಕೂಡ ರಾಮನ ಅವತಾರ, ಎಲ್ಲ ವಿಷ್ಣುವಿನ ಅವತಾರನ. I get another story to mind with the same context. Okay, so one of the greatest of, we have 11 Alvars in the Vishishta Advaita Parampara, right? So there's somebody called Kulashekara Alvar who was the king of the Chera dynasty, Malayala Deshadalli. So he's a big devotee of Vishnu, Krishna. He's written a lot of pasarams in Tamil and Mukundamale anta beautiful text on Krishna, beautiful, like the most beautiful person. And amazing poet. So he gives up his Raja and he just merges. In fact, he is the Padi or the Hoslu of Sri Venkateshwara. He says, the best, I want to be in a place where I'm constantly looking at you, my Lord. And he becomes the Padi of
ಶ್ರೀನಿವಾಸ. ಸೊ ವಿ ಕಾಲ್ ಇಟ್ ದ ಕುಲಶೇಖರ ಪಡಿ. ಸೊ ಹೀಸ್ ಬಿಲೀವ್ ಟು ಬಿ ಇನ್ ದ ಗರ್ಭಗೃಹದ ಹೊಸ್ಲಲ್ಲಿ ಅವರು ಮರ್ಜ್ ಆಗ್ಬಿಡ್ತಾರೆ. ಅವರು ಏನ್ ಮಾಡ್ತಾ ಇರ್ತಾರೆ, ಒಂದು ರಾಮಾಯಣ ಕಾಲಕ್ಷೇಪ ನಡೀತಾ ಇರುತ್ತೆ. ಸೊ ಲಿಟ್ಲಿ ಲಿಸನಿಂಗ್, ಸಂಬಡಿ ಇಸ್ ಡೂಯಿಂಗ್ ದ ವ್ಯಾಖ್ಯಾನ ಆಫ್ ರಾಮಾಯಣ, ಹೀಸ್ ಲಿಸನಿಂಗ್ ಟು ಇಟ್. ಸೊ ಸಡನ್ ಆಗಿ ದೇರ್ ವಿಲ್ ಬಿ ಅ ಸೀನ್ ವೇರ್ ದಿಸ್ ವಾರ್. And Kulashekara was like, oh God, there's war and Rama is going to fight. He just has Vararas. ಅಯ್ಯೋ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಅವರು ಒಂದು ಸೇನೆ ತಗೊಂಡು, ಆಕ್ಚುಲ್ ಆಗಿ ನಡೆದಿರೋ ಒಂದು ಘಟನೆ ಇದು, ಅವ್ರು ಖುದ್ದಾಗಿ ಅವ್ರ ರಾಜ್ಯದ ಸೇನೆ ತಗೊಂಡು ರಾಮನ ಸಪೋರ್ಟ್ ಮಾಡಬೇಕು ಅಂತ ವಾರ್ ವೇಜ್ ಮಾಡಕ್ ಹೋಗ್ತಾರೆ. ಅಂಡ್ ಹೀ ಈಸ್ ಅನ್ ಆಳ್ವಾರ್ ಹೂ ಇಸ್ ಇನ್ ಅ ಕಂಪ್ಲೀಟ್ಲಿ ಡಿಫರೆಂಟ್ ಎರಾ. ಬಟ್ ಆ ರಾಮ ಭಕ್ತಿಯ ಇನ್ವಾಲ್ವ್ಮೆಂಟ್ ಫಾರ್ ರಾಮ, ಭಕ್ತಿ ಫಾರ್ ರಾಮ ವಾಸ್ ಸೋ ಇಂಟೆನ್ಸ್ ದಟ್ ಹಿ ಟುಕ್ ಆಲ್ ಹಿಸ್ ಸೈನ್ಯ ಅಂಡ್ ಹಿ ವೆಂಟ್ ಟು ವೇಜ್ ಅ ವಾರ್. He was a crazy king because he was so soaked in bhakti. King. I mean, that is the life of a bhakta ansata alva, because especially with Rama, because he's so human. That is his human quality, that he felt, oh, he's a human after all. Because he never told I'm God, and he never showed. So even in this context, when Rama was just as a kid following his guru, his acharya, that was. But to be honest, I'm sorry to cut you. Actually, that's a very good point what you mentioned. ಈಗ ರಾಮನ್ನ ಲೈಕ್ ಯು ಸಿ ಅವ್ನು ದೇವ್ರಂತ ಹೇಳ್ಕೊಳ್ಳಿಲ್ಲ, ಹ್ಯೂಮನ್ ಆಗೇ ನೋಡೋಂಥದ್ದು. ಕೃಷ್ಣ ಟು ಅನ್ ಎಕ್ಸ್ಟೆಂಟ್ ನಾವೀಗ ಕೃಷ್ಣನ್ ದೇವ್ರ ಥರನೇ ನೋಡ್ತೀವಿ. ಈಗ ರಾಮನವಮಿ ನಾವು ಮಾಡೋಂಥದ್ದು ಆಚರಣೆ ಲೈಕ್ ಹೆಂಗಿದೆ ಅಂತಂದ್ರೆ, ನಂದು ಯಾವುದೋ ಒಂದು ಫ್ರೆಂಡ್ ಬರ್ತ್ಡೇನ ಆಚರಣೆ ಮಾಡಿದ್ರೆ ಮಾಡ್ತೀವಿ. ಕರೆಕ್ಟ್ ಮೀ ಇಫ್ ಐಮ್ ರಾಂಗ್. ಪಾನ್ಕ ಕೊಡ್ತೀವಿ, ಎಲ್ಲ ಕೊಡ್ತೀವಿ, ಆರಾಮ್ಸೆ ಕೆಲವ್ರು ಊಟ ಮಾಡ್ತಾರೆ, ಕೆಲವ್ರು ತಿಂಡಿ ತಿಂತಾರೆ, ಅಂದ್ರೆ ಅವರವರ ಸಂಪ್ರದಾಯಕ್ಕೆ ತಕ್ಕಂತೆ ಅಲ್ವಾ. ಸೊ ಕೆಲವ್ರು ಯಾಕೆ ಅಂತಂದ್ರೆ, ಕೆಲವರು ರಾಮ ಹುಟ್ಟದ ಅಂತಂದ್ಬಿಟ್ಟು ಅದನ್ನ ಮರೆತು ಬಿಟ್ಟು ಅವ್ರು ಆಕ್ಚುಲಿ ಊಟನೇ ಬಿಟ್ಟು ಉಪವಾಸ ಮಾಡಿದ್ರು ಅಂತ ಒಂದು ವರ್ಗದವ್ರಾದ್ರೆ, ಕೆಲವರು ರಾಮ ಹುಟ್ಟದ ಅಂತ ನಾವು ಆಚರಣೆಗೆ ಸೆಲೆಬ್ರೇಷನ್ ಮಾಡೋದಕ್ಕೆ ನಾವು ಮನೇಲಿ ಪಾಯಸ ಮಾಡಿ, ಮೃಷ್ಟಾನ್ನ ಭೋಜನ ಮಾಡಿ, ಅಡುಗೆ ಮಾಡಿ ತಿಂದ್ವಿ, ಅದಕ್ಕೋಸ್ಕರ ಊಟನೂ ಮಾಡ್ತಾರೆ, ಕೆಲವರು ತಿಂಡಿ ತಿಂತಾರೆ, ಉಪವಾಸ ಅಂತ. ಸೊ ಎನಿವೇ, ಲೆಟ್ಸ್ ಕೀಪಿಂಗ್ ದ್ಯಾಟ್ ಅಸೈಡ್. ವಾಟ್ ಐ ಮೆಂಟ್ ವಾಸ್, ಕೃಷ್ಣನಿಗೆ ನಾವು ಆಚರಣೆ ಮಾಡುವಂತ ಕೆಲವೊಂದು, ಅಂದ್ರೆ ಗೋಕುಲಾಷ್ಟಮಿ ಮಾಡ್ತೀವಿ, ಅಷ್ಟಮಿ ಮಾಡ್ತೀವಿ, ಒಂಥರ ಮಡಿ ಸಂಪ್ರದಾಯದಲ್ಲೇ ಮಾಡಿ ಅದನ್ನೆಲ್ಲ ಅದಕ್ಕೆ ಅರ್ಘ್ಯ ಕೊಟ್ಟು ಅದನ್ನ ಮಾಡುವಂಥದ್ದೆಲ್ಲ ಎಷ್ಟು, ನಾನು ಅದನ್ನೇ ಹೇಳ್ತೀನಿ, ಒಂದೇ ಅವತಾರ ವಿಷ್ಣುವಿನ ಅವತಾರಗಳಂತ ತಗೊಂಡ್ರು ಹೌ ಡಿಫ್ರೆಂಟ್ಲಿ ಡಿಸೈನ್ಡ್ ಅಂತ ಅನ್ಸುತ್ತೆ. Okay, I'll tell you this insight. It might be a very nerdy thing to say, but then, so in all Tyagaraja's composition, what we say is Mukhya Prana, or Hanuman as he is called, he is the best of bhaktas for Rama anta heltivi. But if you look at esoterically talking, my guru once said everybody is upasak of Hanuman and Rama. He'll tell why. I'll tell you why. Everybody is upasak of Hanuman and Rama. I'll tell you why. Because what Mukhya Prana is breath. So as long you're breathing, it is worship of Rama. As long as you're breathing, it's worship of Hanuman, because Rama is nothing but that prana shakti, or that Paramatma who's residing within you. And what is doing upasana of it? The breath, that is Hanuman. And that is the beauty of it. No, Hanuman is Vayuputra, he's Vayu, he's Mukhya Prana. And what is he doing? Worshipping the Atma which is inside. It is Yoga Tattva that is in the most simple form. So Ramanavami anta beda ನನಗೆ ರಾಮ ಉಪಾಸನೆ ಮಾಡ್ಲಿಕ್ಕೆ. As long as you're breathing and contemplating on the Nija Swarupa of you, you're doing Rama upasana. Just concluded ಅನ್ನೋದಕ್ಕಿಂತ ಒಂಥರ this is like made the meaning for the show. Okay, among all the characters in the Ramayana, which character teaches the most underrated lessons? Maricha. Why? Maricha ನೋಡಿದ್ರೆ, he's the only person who survived Rama's arrows twice. Sriranganatha is coming with as Raja in the white kudreಯಲ್ಲಿ. This is certain attire also. They have like a very certain crown that make him look like a king, and then he's coming. The position, the beauty of Srirangam Utsavam of the Kudrai is that they do something called the Nadai. So they make they're like 20-30 odd people carrying Bhagavan ಬಿಜೈಸ್ಕೊಂಡು ನಡೆ ಹಿಂಗೆ ಕುದುರೆ ಬರೋ ತರ ಅವರು ದೇವರನ್ನ ಬಿಜೈಸ್ಕೊಂಡು ಹೋಗ್ತಾರೆ. One line of Hanuman. ಅಷ್ಟ ಸಿದ್ಧಿ ನವನಿಧಿ ಕೆ ದಾತ ಅಸವರ ದೀನ ಜಾನಕಿ ಮಾತಾ ರಾಮ ರಸಾಯನ ತುಮರೆ ಪಾಸ ಸದಾ ರಹೋ ರಘುಪತಿ ಕೆ ದಾಸ ರಾಮ ಲಕ್ಷ್ಮಣ ಜಾನಕಿ ಜೈ ಬೋಲೋ ಹನುಮಾನ ಕಿ. ಆಹಾ ಭಲೆ